ಲರ್ನಿಂಗ್ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾನು FTA ಮತ್ತು SD ಅಲ್ಲಿ ಕೇಳಲಾದ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಅನಾಲಿಟಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಕಳೆದ ಸೆಷನ್ನಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಕೇಳಲಾದ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ವಿವರಿಸಿದ್ದೀನಿ. ಆ ವಿಡಿಯೋನ ನೀವು ಇಲ್ಲಿ ನೋಡ್ಬೋದು. ಹಾಗೆ ನನ್ನ ಚಾನಲನ್ನು ನೀವು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ವಿತೌಟ್ ಡಿಲೇ ಲೆಟ್ಸ್ ಬಿಗಿನ್ ವಿತ್ ದ ಕ್ವಶನ್ಸ್. ಒಂದು ದಾಳದ 3 ಸ್ಥಾನಗಳನ್ನು ಈ ಕೆಳಗೆ ನೀಡಲಾಗಿದೆ. ಇದು ಡೈಸ್ಗೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ. ಡೈಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು, ಈ 3 ದಾಳಗಳಲ್ಲಿ ಯಾವ ಸಂಖ್ಯೆ ನಮಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. 3 ಅನ್ನೋದು 3 ದಾಳಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಮೊದಲನೇದಾಗಿ ನಾವು 3ಅನ್ನ ಇಟ್ಕೊಳ್ಳೋಣ. ಒಂದು ವೇಳೆ 3 ನಮಗೆ ಸಾಮಾನ್ಯವಾಗಿ ಕಂಡು ಬರಬೇಕಾದ್ರೆ 3ಕ್ಕೆ ವಿರುದ್ಧವಾಗಿರುವ ಸಂಖ್ಯೆ ನಮಗೆ ಕಂಡು ಬರೋದಿಲ್ಲ. ಯಾವ ಸಂಖ್ಯೆ ನಮಗೆ ಕಂಡು ಬರ್ತಾ ಇದೆ ಆ ಸಂಖ್ಯೆಗಳು ಡೆಫಿನೆಟ್ಲಿ 3ಕ್ಕೆ ವಿರುದ್ಧವಾಗಿಲ್ಲ. ಈ ದಾಳವನ್ನ ನೋಡೋಣ. ಈ ದಾಳದಲ್ಲಿ 3 ನಮಗೆ ಕಾಣಬೇಕಾದ್ರೆ 6 ಮತ್ತು 2 ಕೂಡ ಕಂಡು ಬರ್ತಾ ಇದೆ. ಆದ್ದರಿಂದ 6 ಮತ್ತು 2 3ಕ್ಕೆ ಖಂಡಿತವಾಗಿಯೂ ವಿರುದ್ಧವಾಗಿಲ್ಲ. 6 ಮತ್ತು 2 3ಕ್ಕೆ ಖಂಡಿತವಾಗಿಯೂ ವಿರುದ್ಧವಾಗಿಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು 5 ಕೂಡ 3ಕ್ಕೆ ವಿರುದ್ಧವಾಗಿಲ್ಲ. ಆದ್ದರಿಂದ 4 ಕೂಡ 3ಕ್ಕೆ ವಿರುದ್ಧವಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ದಾಳದಲ್ಲಿ ಎಷ್ಟು ಸಂಖ್ಯೆಗಳಿರುತ್ತವೆ? 1 2 3 4 5 6. ಇಲ್ಲಿ ಬಿಟ್ಟು ಹೋದಂತ ಸಂಖ್ಯೆ ಯಾವ್ದಾಗುತ್ತೆ? 3 ಇದೆ, 2 ಇದೆ. ಹಾಗಾದ್ರೆ ಇಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆ ಏನಿದೆ? 1 ಇದೆ. ಆದ್ದರಿಂದ 3ಕ್ಕೆ ವಿರುದ್ಧವಾಗಿರೋ ಸಂಖ್ಯೆ ಎಷ್ಟಾಗತ್ತೆ? 1. ನಂತರ ಇನ್ನೂ ಒಂದು ನೋಡ್ಬೋದು ನೀವು, 6ಅನ್ನ ತೆಗೆದುಕೊಳ್ಳಿ. ಇಲ್ಲೂ 6 ಇದೆ. ಆದ್ದರಿಂದ 6ಕ್ಕೆ ವಿರುದ್ಧವಾಗಿರುವ ಸಂಖ್ಯೆಗಳನ್ನ ಕಂಡುಹಿಡಬೇಕಾದ್ರೆ ಇಲ್ಲಿ 6 ನಮಗೆ ಕಂಡು ಬರ್ತಿರ್ಬೇಕಾದ್ರೆ 3 ಮತ್ತು 2 ಡೆಫಿನೆಟ್ಲಿ 6ಕ್ಕೆ ವಿರುದ್ಧವಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಆನಂತರ ಇಲ್ಲಿ ನೋಡಿ 5 ಕೂಡ 6ಕ್ಕೆ ವಿರುದ್ಧವಾಗಿಲ್ಲ. ಸೊ ಇಲ್ಲಿ ಇಷ್ಟು ಬಂತು. ಆನಂತರ 1 6ಕ್ಕೆ ವಿರುದ್ಧವಾಗಲು ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಈಗಾಗಲೇ 3ಕ್ಕೆ ವಿರುದ್ಧವಾಗಿದೆ. ಹಾಗಾದ್ರೆ ಡೈಸ್ ನಲ್ಲಿ ಉಳಿದಂತ ಸಂಖ್ಯೆ ಎಷ್ಟಾಗತ್ತೆ? 3 ಇದೆ, 2 ಇದೆ, 1 ಇದೆ. ಇಲ್ಲಿ 4 ಇಲ್ಲ. ಆದ್ದರಿಂದ 6ಕ್ಕೆ ವಿರುದ್ಧವಾಗಿರುವ ಸಂಖ್ಯೆ ಎಷ್ಟಾಗುತ್ತೆ? 4. ಆದ್ದರಿಂದ ನಮ್ಮ ಸರಿಯಾದ ಉತ್ತರ ಏನಾಗುತ್ತೆ? 2. ಯಾವ ಸಂಖ್ಯೆಯು 40% ನಷ್ಟು 1200ಕ್ಕೆ ಸಮವಾಗಿದೆ? ಈ ಪ್ರಶ್ನೆಯನ್ನ ಮ್ಯಾಥಮೆಟಿಕಲ್ ಫಾರ್ಮ್ ನಲ್ಲಿ ಬರೆದುಕೊಳ್ಳೋಣ. ಯಾವ ಸಂಖ್ಯೆಯ 40% 1200ಕ್ಕೆ ಸಮವಾಗಿದೆ? ಸೊ ಈ 0 ಹೋಗುತ್ತೆ. 4 1 4 4 3 12 ಎಷ್ಟು ಉಳಿಯುತ್ತೆ? 300. ಈ 10 ಈ ಕಡೆ ಬಂದ್ರೆ x is equal to 300 into 10 ಎಷ್ಟಾಗುತ್ತೆ? 3000. ಸೊ ಈ ಪ್ರಶ್ನೆಯನ್ನ ಇನ್ನೂ ಒಂದು ವಿಧಾನದಲ್ಲಿ ಬಿಡಿಸಬಹುದು. 40% 1200 ಆದ್ರೆ 80% ಎಷ್ಟಾಗತ್ತೆ? 2400. ಸೊ 80% ಎಷ್ಟಾಯ್ತು? 2400 ಆಯ್ತು. 40% 1200 ಆದ್ರೆ 20% ಎಷ್ಟಾಗತ್ತೆ? ಇದರ ಅರ್ಧ 600 ಆಗತ್ತೆ. 80% ಪ್ಲಸ್ 20% ಅನ್ನ ಕೂಡಿಸಿದ್ರೆ 100% ಬರುತ್ತೆ. ಸೊ ಇವನ್ನೆರಡನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 3000. ಆದ್ದರಿಂದ ಉತ್ತರ ಏನಾಯ್ತು? 3000. ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸಿನ ಅನುಪಾತ 4:5. 18 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 11:16 ಆಗಿದ್ದರೆ ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತವೆಷ್ಟು? ಎ ಮತ್ತು ಬಿ ಇವರ ಈಗಿನ ವಯಸ್ಸುಗಳ ಅನುಪಾತ ಎಷ್ಟಿದೆ? 4:5 ಇದೆ. 18 ವರ್ಷಗಳ ಹಿಂದೆ ಎ ಮತ್ತು ಬಿ ಇವರ ವಯಸ್ಸಿನ ಅನುಪಾತ 11:16 ಇದೆ. ಸೊ ಎ ಮತ್ತು ಬಿ ಯ 18 ವರ್ಷಗಳ ಹಿಂದಿನ ಅನುಪಾತ 11:16 ಇದ್ರೆ, ಸೊ ಎ ಮತ್ತು ಬಿ ಯ ಹಿಂದಿನ ವಯಸ್ಸನ್ನ ನಾವು 11x:16x ಅಂತ ತೆಗೆದುಕೊಳ್ಳುವ.
18 ವರ್ಷಗಳ ನಂತರ ಎ ಮತ್ತು ಬಿ ಯ ವಯಸ್ಸಿನಲ್ಲಿ 18 ವರ್ಷಗಳನ್ನ ಆಡ್ ಮಾಡಬೇಕಾಗತ್ತೆ. ಆದ್ದರಿಂದ 11x ಪ್ಲಸ್ 18 ಈಸ್ ಟು 16x ಪ್ಲಸ್ 18. ಇದು ಎ ಮತ್ತು ಬಿ ಯ ಈಗಿನ ವಯಸ್ಸು ಆಗುತ್ತದೆ. ಸೊ ಎ ಮತ್ತು ಬಿ ಯ ಈಗಿನ ವಯಸ್ಸುಗಳ ಅನುಪಾತವನ್ನ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. ಅದೇನಿದೆ 4:5 ಇದೆ. ಸೊ ಆದ್ದರಿಂದ 11x ಪ್ಲಸ್ 18 ಡಿವೈಡೆಡ್ ಬೈ 16x ಪ್ಲಸ್ 18 is equal to 4 divided by 5. ಸೊ ಇದನ್ನ ಸಾಲ್ವ್ ಮಾಡೋಣ. 5 ಈ ಕಡೆ ಬರುತ್ತೆ. 5 into bracket 11x plus 18 bracket close, 4 into bracket 16x plus 18. ಸೊ 5 into 11x ಎಷ್ಟಾಗುತ್ತೆ? 55x plus 5 into 18 is equal to 4 into 16x ಎಷ್ಟಾಗುತ್ತೆ? 64x plus 4 into 18. ಈಗ 55x ಅನ್ನ ಈ ಕಡೆ ತೆಗೆದುಕೊಳ್ಳೋಣ. 64x minus 55x. 5 into 18 minus 4 into 18. ಇಲ್ಲಿ ಕಾಮನ್ ಏನಿದೆ? 18 ಕಾಮನ್ ಇದೆ. ಆದ್ದರಿಂದ ಏನ್ ಮಾಡೋಣ? 18ನ ಕಾಮನ್ ತೆಗೆದುಕೊಳ್ಳೋಣ. ಸೊ ಇಲ್ಲಿ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. ಮೈನಸ್ 4 ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು 64 ಮೈನಸ್ 55 ಎಷ್ಟಾಗುತ್ತೆ? 9x. ಸೊ ಇಲ್ಲಿ 18 ಇಂಟು 5 ಮೈನಸ್ 4 1 ಆಗುತ್ತೆ. is equal to 9x. x is equal to 18 by 9. 9 ones are 9 twos are. ಸೊ x ಎಷ್ಟಾಯ್ತು? 2 ಆಯ್ತು. ಹಾಗಾದ್ರೆ ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಎ ಯ ಈಗಿನ ವಯಸ್ಸು ಎಷ್ಟಾಗುತ್ತೆ? 11x ಪ್ಲಸ್ 18. ಹಾಗಾದ್ರೆ x ಪ್ಲೇಸ್ ನಲ್ಲಿ ನಾವು ಎಷ್ಟನ್ನ ಇಡಬೇಕು? 2 ಪ್ಲಸ್ 18. 16 into 2 plus 18. 11 into 2 22 plus 18 is to 32 plus 18. 22 plus 18 ಎಷ್ಟಾಗುತ್ತೆ? 40 ಆಗುತ್ತೆ. ಆನಂತರ ಇದು 50 ಆಗುತ್ತೆ. 50 ಪ್ಲಸ್ 40 ಎಷ್ಟಾಯ್ತು? 90 ವರ್ಷಗಳು. ಈ ಪ್ರಶ್ನೆಗೆ ಇನ್ನೂ ಒಂದು ಸುಲಭ ವಿಧಾನದಲ್ಲಿ ನಾವು ಉತ್ತರವನ್ನ ಕಂಡುಹಿಡಿಬಹುದು. ಅದನ್ನ ನಾನೀಗ ತೋರಿಸ್ಕೊಡ್ತೀನಿ. ಎ ಮತ್ತು ಬಿ ಯ ವಯಸ್ಸಿನ ಅನುಪಾತ 18 ವರ್ಷಗಳ ಹಿಂದೆ ಎಷ್ಟಾಗಿತ್ತು? 11:16 ಆಗಿತ್ತು. ಎ ಯ ಈಗಿನ ವಯಸ್ಸು, ಎ ಮತ್ತು ಬಿ ಯ ಈಗಿನ ವಯಸ್ಸುಗಳ ಅನುಪಾತ ಏನಾಗಿದೆ? 4:5 ಆಗಿದೆ. ಎಷ್ಟು ವರ್ಷಗಳ ನಂತರ ಇದು? 18 ವರ್ಷಗಳ ನಂತರ. ನಾವು ಎ ಮತ್ತು ಬಿ ಯ ಈಗಿನ ವಯಸ್ಸಿನ ಅನುಪಾತವನ್ನ ಯಾವ ರೀತಿ ಬದಲಾಯಿಸಬೇಕಂದ್ರೆ, ಎ ಯ ಈಗಿನ ವಯಸ್ಸಿನ ಅನುಪಾತದಲ್ಲಿ ಎ ಯ 18 ವರ್ಷಗಳ ಹಿಂದಿನ ಅನುಪಾತವನ್ನು ಕಳೆದು ಬಂದಂತ ಉತ್ತರ ಬಿ ಯ ಈಗಿನ ಅನುಪಾತದಲ್ಲಿ ಬಿ ಯ 18 ವರ್ಷಗಳ ಹಿಂದಿನ ಅನುಪಾತವನ್ನ ಕಳೆದು ಬಂದಂತ ಉತ್ತರ ಸಮವಾಗಿರ್ಬೇಕು. ಆ ರೀತಿಯಾಗಿ ನಾವು ಎ ಯ ಮತ್ತು ಬಿ ಯ ವಯಸ್ಸಿನ ಅನುಪಾತವನ್ನ ಚೇಂಜ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿಯಾಗಿ ಮಾಡಬಹುದೆಂಬುದನ್ನ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನಾವು 4ಕ್ಕೆ 4ರಿಂದ ಗುಣಾಕಾರ ಮಾಡೋಣ. ಆ ನಂತರ ಈ ಬದಿಯು ಕೂಡ 4ರಿಂದ ಗುಣಾಕಾರ ಮಾಡೋಣ. ಏನ್ ಬರುತ್ತೆ? 16:20. 16ರಲ್ಲಿ 11 ಕಳೆದ್ರೆ ಎಷ್ಟು ಬರುತ್ತೆ? 5. 20ರಲ್ಲಿ 16 ಕಳೆದ್ರೆ ಎಷ್ಟು ಬರ್ತಾ ಇದೆ? 4. ಇವು ಎರಡು ಈಕ್ವಲ್ ಇಲ್ಲ. ಆದ್ದರಿಂದ ನಮ್ಮ ಬದಲಿಸುವ ವಿಧಾನದಲ್ಲಿ ತಪ್ಪಾಗಿದೆ. ಈಗ 5ರಿಂದ ಗುಣಾಕಾರ ಮಾಡಿ ನೋಡೋಣ. 5ರಿಂದ ಗುಣಾಕಾರ ಮಾಡಿದಾಗ 5 into 4 is to 5 into 5. ಎರಡೂ ಬದಿಯಲ್ಲೂ 5ರಿಂದ ಗುಣಾಕಾರ ಮಾಡ್ತಾ ಇದ್ವಿ. ಏನ್ ಬಂತು ರೇಷಿಯೋ? 20:25. ಈಗ
20ರಲ್ಲಿ 11 ಕಳೆದ್ರೆ ಎಷ್ಟು ಬರುತ್ತೆ? 9. 25ರಲ್ಲಿ 16 ಕಳೆದ್ರೆ 9 ಬರ್ತಾ ಇದೆ. ಆದ್ದರಿಂದ ಈ ರೇಷಿಯೋ ನಮ್ಗೆ ಕರೆಕ್ಟ್ ಆಗಿದೆ. ಈಗ ಏನ್ ಮಾಡ್ಬೇಕಂದ್ರೆ 18 ವರ್ಷಗಳ ನಂತರ ಎ ಯ ಅನುಪಾತ ಎಷ್ಟು ಬದಲಾವಣೆ ಆಗ್ತಾ ಇದೆ? 20 ಮೈನಸ್ 11 9 ಬದಲಾವಣೆ ಆಗ್ತಾ ಇದೆ. ಅದರ ಅರ್ಥ 18 ವರ್ಷಗಳು ಎಷ್ಟು ರೇಷಿಯೋ ಆಗಿ ಕನ್ವರ್ಟ್ ಆಗ್ತಾ ಇದೆ? 18 ವರ್ಷಗಳು ಇಸ್ ಈಕ್ವಲ್ ಟು 9 ರೇಷಿಯೋಸ್. ಸೊ ಒಂದು ರೇಷಿಯೋ ಎಷ್ಟಾಗುತ್ತೆ? 18 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು 1 ರೇಷಿಯೋ. 9 1s 9 2s. ಸೊ ಒಂದು ರೇಷಿಯೋ ಎಷ್ಟಾಯ್ತು? 2. 1 ರೇಷಿಯೋ ಇಸ್ ಈಕ್ವಲ್ ಟು 2. ಹಾಗಾದ್ರೆ 11 ರೇಷಿಯೋ ಎಷ್ಟಾಗುತ್ತೆ? 22. 16 ರೇಷಿಯೋ ಎಷ್ಟಾಗುತ್ತೆ? 32. ಸೊ 22 32 ಇದು ಯಾವಾಗಿನ ವಯಸ್ಸಾಗುತ್ತೆ? ಎ ಮತ್ತು ಬಿ ಯ 18 ವರ್ಷಗಳ ಹಿಂದಿನ ವಯಸ್ಸು. ಆದ್ದರಿಂದ ಈಗಿನ ವಯಸ್ಸನ್ನ ಕಂಡು ಹಿಡಿಬೇಕಾದ್ರೆ 22ಕ್ಕೆ 18ನ ಆಡ್ ಮಾಡಿ ಎಷ್ಟು ಬಂತು? 40. 32ಕ್ಕೆ ಬಿ ಯ ಈಗಿನ ವಯಸ್ಸನ್ನ ಕಂಡು ಹಿಡಿಬೇಕಾದ್ರೆ 32ಕ್ಕೆ 18ನ ಆಡ್ ಮಾಡಿ ಎಷ್ಟು ಬಂತು? 50. 40 ಪ್ಲಸ್ 50 ಎಷ್ಟಾಯ್ತು? 90. ಈ ರೀತಿಯಾಗಿ ನೀವು ಉತ್ತರವನ್ನ ಕಂಡುಕೊಳ್ಬಹುದು. ಒಬ್ಬ ಅಂಗಡಿಯಾತ 9,000 ರೂಗಳಿಗೆ ಒಂದು ರೆಫ್ರಿಜರೇಟರ್ ಅನ್ನು ಕೊಂಡು ತಂದು ಅದರ ಮೇಲೆ 20% ರಿಯಾಯಿತಿ ನೀಡಿದಾಗ ಆತನಿಗೆ 30% ಲಾಭವಾಗುತ್ತದೆ. ಹಾಗಿದ್ದರೆ ರೆಫ್ರಿಜರೇಟರ್ನ ಮೇಲೆ ಗುರುತಿಸಿದ್ದ ಬೆಲೆ ಎಷ್ಟು? ಸೊ ಅಂಗಡಿಯಾತ ಕೊಂಡು ತಂದ ಬೆಲೆ ಕಾಸ್ಟ್ ಪ್ರೈಸ್ ಏನಿದೆ? 9,000. ಅದರ ಮೇಲೆ 20% ರಿಯಾಯಿತಿ ನೀಡಿದಾಗ ಆತನಿಗೆ 30% ಲಾಭವಾಗುತ್ತದೆ. ಕಾಸ್ಟ್ ಪ್ರೈಸ್ 9,000 ಇದೆ, ಆತನಿಗೆ 30% ಲಾಭ ಆಗ್ತಾ ಇದೆ ಅಂದ್ರೆ ಆತ ಆ ರೆಫ್ರಿಜರೇಟರ್ ಅನ್ನ 9,000ಕ್ಕಿಂತ ಮೇಲೆ ಮಾರಿದಾನೆ ಎಂಬುದನ್ನ ಅರ್ಥ ಕೊಡುತ್ತೆ. ಸೊ 30% ಲಾಭ ಆಗುತ್ತದೆ ಅನ್ನುವುದು ಏನ್ ತೋರಿಸ್ಕೊಡ್ತದೆ ಅಂದ್ರೆ, ಒಂದು ವೇಳೆ ಆತ 100 ರೂಪಾಯಿಯನ್ನ ಕೊಂಡು ತಂದು ವಸ್ತುವನ್ನ ಆತ ಎಷ್ಟಕ್ಕೆ ಮಾರ್ತಾ ಇದ್ದಾನೆ? 130ಕ್ಕೆ. ಸೊ ಇಲ್ಲಿ 100 130ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಫ್ರಾಕ್ಷನ್ ತಯಾರು ಮಾಡ್ತೀವಿ. ಆ ಫ್ರಾಕ್ಷನ್ ಅನ್ನ 9,000ಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಆ ಫ್ರಾಕ್ಷನ್ ಹೆಂಗಿರ್ಬೇಕಂದ್ರೆ ಆ ಫ್ರಾಕ್ಷನ್ ನ ಬೆಲೆ 1ಕ್ಕಿಂತ ಜಾಸ್ತಿ ಇರಬೇಕು. ಯಾಕಂದ್ರೆ ನಮಗೆ ಬೇಕಾದಂತ ಉತ್ತರ ಮಾರಿದ ಬೆಲೆಯನ್ನ ಕಂಡುಹಿಡಿತಾ ಇದ್ದೀವಿ. ಮಾರಿದ ಬೆಲೆ 9,000ಕ್ಕಿಂತ ಜಾಸ್ತಿ ಇರೋ ಕಾರಣಕ್ಕೆ ನಮಗೆ ಬೇಕಾದಂತ ಫ್ರಾಕ್ಷನ್ ಏನಿರ್ಬೇಕಂದ್ರೆ 1ಕ್ಕಿಂತ ಜಾಸ್ತಿ ಇರಬೇಕು. 1ಕ್ಕಿಂತ ಜಾಸ್ತಿ ಈ ಎರಡು ನಂಬರ್ ಅನ್ನ ಯೂಸ್ ಮಾಡಿಕೊಂಡು ಹೆಂಗೆ ಫಾರ್ಮ್ ಮಾಡ್ತೀವಿ ಅಂದ್ರೆ, ನಾವು ನ್ಯೂಮರೇಟರ್ ಅಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನ ಇಡ್ತೀವಿ. ಇದು ಏನಾಯ್ತು? ಆತ ರೆಫ್ರಿಜರೇಟರ್ ಅನ್ನ ಮಾರಿದ ಬೆಲೆ ಆಯ್ತು. ಆತ ಗುರುತಿಸಿದ್ದ ಬೆಲೆಯ ಮೇಲೆ 20% ರಿಯಾಯಿತಿಯನ್ನ ಕೊಡ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ, ಒಂದು ವೇಳೆ ರೆಫ್ರಿಜರೇಟರ್ ನ ಗುರುತಿಸಿದ ಬೆಲೆ 100 ಆದ್ರೆ ಆತ ಎಷ್ಟಕ್ಕೆ ಮಾರ್ತಿದ್ದಾನೆ? 80ಕ್ಕೆ ಮಾರ್ತಿದ್ದಾನೆ. ಸೊ ಇದು ಏನಾಯ್ತು? ಮಾರಿದ ಬೆಲೆ ಆಯ್ತು. ಆತ ಗುರುತಿಸಿದ್ದ ಬೆಲೆ ಏನಾಗುತ್ತೆ? ಮಾರಿದ ಬೆಲೆಕ್ಕಿಂತ ಜಾಸ್ತಿ ಇದೆ. ಯಾಕಂದ್ರೆ 20% ನಷ್ಟು ರಿಯಾಯಿತಿ ಕೊಡ್ತಾ ಇದ್ದಾನೆ. ಈ 100 ಮತ್ತು 80ಅನ್ನ ಯೂಸ್ ಮಾಡಿಕೊಂಡು ನಾವು ಫ್ರಾಕ್ಷನ್ ತಯಾರು ಮಾಡಬೇಕು. ನಮಗೆ ಬೇಕಾದಂತ ಉತ್ತರ ಏನಾಗಿದೆ? ಈ ಬಂದಿರುವ ಉತ್ತರಕ್ಕಿಂತ ಅಥವಾ ಮಾರಿದ ಬೆಲೆದಕ್ಕಿಂತ ಜಾಸ್ತಿ ಇರಬೇಕು. ಆದ್ದರಿಂದ 100ಅನ್ನ ನ್ಯೂಮರೇಟರ್ ಅಲ್ಲಿ ಇಟ್ಕೋತೀನಿ, 80ಅನ್ನ ಡಿನಾಮಿನೇಟರ್ ಅಲ್ಲಿ ಇಟ್ಕೋತೀನಿ. ಈ 100 ಕ್ಯಾನ್ಸಲ್ ಆಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ. 8 1 8 8 1 8, ಆನಂತರ 1 ಉಳಿಯುತ್ತೆ. 8 1 8 2 ಉಳಿಯುತ್ತೆ. 8 2 16, 4 ಉಳಿಯುತ್ತೆ. 8 5 40. ಸೊ ಉಳಿದಿದ್ದೇನಾಗತ್ತೆ ಈಗ? 1125 ಇಂಟು 13. ಸೊ ಇಲ್ಲಿ ನೀವು ಯೂನಿಟ್ ಡಿಜಿಟ್ ಪ್ರಾಪರ್ಟಿಯನ್ನ ಚೆಕ್ ಮಾಡಿ. 5 ಇಂಟು 3 ಎಷ್ಟಾಗುತ್ತೆ? 15. ಅದರ ಅರ್ಥ ನಿಮ್ಮ ಉತ್ತರದ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 5 ಇರಬೇಕು. ಈ ಉತ್ತರದಲ್ಲಿ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಇದು ಉತ್ತರ ಆಗಿರೋದಿಲ್ಲ. ಇದು ಕೂಡ ಉತ್ತರ ಆಗಿರೋದಿಲ್ಲ. ಇದು ಉತ್ತರ ಆಗಿರಬಹುದು, ಇದು ಕೂಡ ಉತ್ತರ ಆಗಿರಬಹುದು. ಅದನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋದ್ರ ಮೂಲಕ ನೋಡೋಣ. 13 5 ಎಷ್ಟು? 13 5 65.
13 2 26, 26 ಪ್ಲಸ್ 6 32. ಸೊ ನಮ್ಮ ಉತ್ತರದ ಕೊನೆಗೆ ಏನ್ ಬರಬೇಕು? 25 ಬರಬೇಕು. ಸೊ ಇಲ್ಲಿ ನಮ್ಮ ಉತ್ತರದ ಕೊನೆಗೆ 25 ಎಲ್ಲಿದೆ? ಆಪ್ಷನ್ 2 ನಲ್ಲಿದೆ. ಆದ್ದರಿಂದ ಇದು ಉತ್ತರ ಆಗತ್ತೆ. ಇಲ್ಲಿ 7 ಇರೋದ್ರಿಂದ ಇದು ರಾಂಗ್ ಆಗತ್ತೆ. ಇದು ನಮ್ಮ ಉತ್ತರ ಆಗತ್ತೆ. ಆದ್ರೂ ಕೂಡ ನಾವು 1125 ಗೆ 13 ಇಂದ ಗುಣಾಕಾರ ಮಾಡಿ ನೋಡೋಣ ಬರುತ್ತೋ ಇಲ್ವೋ ಅಂತ. 13 1 13, 13 ಪ್ಲಸ್ 3 ಎಷ್ಟಾಗತ್ತೆ? 6 ಆಗತ್ತೆ. 13 1 13, 13 ಪ್ಲಸ್ 1 14. ಉತ್ತರ ಎಷ್ಟಾಯ್ತು? 14625. ನಾವು ಎಕ್ಸಾಮ್ ನಲ್ಲಿ ಈ ಸ್ಟೆಪ್ ಗೆ ಕೊನೆ ಮಾಡಿಬಿಡ್ಬೇಕು. ಮುಂದಿನ ಸ್ಟೆಪ್ ಅನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ವಿತ್ ದ ಪ್ರಾಕ್ಟೀಸ್ ಯು ವಿಲ್ ಗೆಟ್ ಆಲ್ ದಿಸ್ ಕೈಂಡ್ ಆಫ್ ಟ್ರಿಕ್ಸ್. ಸೊ ಲೆಟ್ಸ್ ಸಿ ಅನದರ್ ಕ್ವಶನ್. EFGHIJK ಯ ಸಂಕೇತ VUTSRQP ಆದರೆ ಲಿಮಿಟ್ ದ ಸಂಕೇತ ಏನು? ಸೊ ಇಲ್ಲಿ ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳು ಬಂದಾಗ ನೇರವಾಗಿ ನಾವು ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು, ಈ ಕೊಟ್ಟಿರುವ ಈ ವರ್ಡ್ ಅಲ್ಲಿ ಮತ್ತೆ ನಾವು ಕೋಡಿಂಗ್ ಮಾಡಬೇಕಾಗಿರೋ ವರ್ಡ್ ಅಲ್ಲಿ ಸಾಮಾನ್ಯವಾಗಿರೋ ಅಂಶವನ್ನ ನೋಡ್ಕೋಬೇಕು. ಇಲ್ಲಿ ಸಾಮಾನ್ಯವಾಗಿ ಏನಿದೆ? ಐ ಸಾಮಾನ್ಯವಾಗಿದೆ. ಸೊ ಆದ್ದರಿಂದ ಐ ಸ್ಥಾನದಲ್ಲಿ ಕೋಡಿಂಗ್ ಏನ್ ಬರ್ತಾ ಇದೆ? ಬಲಭಾಗದಿಂದ ಹಿಂದೆ 3 ಸ್ಥಾನಕ್ಕೆ 1 2 3 ಮೂರನೇ ಸ್ಥಾನದಲ್ಲಿ ಆರ್ ಇದೆ. ಐಗೆ ಆರ್ ಕೋಡಿಂಗ್ ಆಗ್ತಾ ಇದೆ. ಆದ್ದರಿಂದ ಸೊ ಇಲ್ಲಿ ಲಿಮಿಟ್ ನ ಬಲಭಾಗದಿಂದ 2ನೇ ಸ್ಥಾನಕ್ಕೆ ಮತ್ತು ಎಡಭಾಗದಿಂದ 2ನೇ ಸ್ಥಾನಕ್ಕೆ ಆರ್ ಇರಬೇಕು. ಇಲ್ಲಿ ಆರ್ ಇಲ್ಲ, ಇಲ್ಲಿ ಆರ್ ಇಲ್ಲ, ಆದ್ದರಿಂದ ಇದು ರಾಂಗ್ ಆಗುತ್ತೆ. ಇಲ್ಲೂ ಕೂಡ ಆರ್ ಇಲ್ಲ, ಆದ್ದರಿಂದ ಇದು ಕೂಡ ರಾಂಗು. ಇಲ್ಲಿ ಆರ್ ಇಲ್ಲ, ಇದು ಕೂಡ ರಾಂಗು. ಆರ್ ಇಲ್ಲಿದೆ, ಆದ್ದರಿಂದ ಸರಿಯಾದ ಉತ್ತರ ಇದು ಆಗುತ್ತೆ. ಬಲಭಾಗದಿಂದ 2ನೇ ಸ್ಥಾನಕ್ಕೆ ಆರ್ ಇದೆ, ಎಡಭಾಗದಿಂದ 2ನೇ ಸ್ಥಾನಕ್ಕೆ ಕೂಡ ಆರ್ ಇದೆ, ಆದ್ದರಿಂದ ಇದು ಸರಿಯಾದ ಉತ್ತರ ಆಗತ್ತೆ. ಒಂದು ಚೌಕದ ಸುತ್ತಳತೆಯು 64 ಮೀಟರ್ಗಳು ಇದ್ದರೆ ಅದರ ವಿಸ್ತೀರ್ಣವೆಷ್ಟು? ಚೌಕದಲ್ಲಿ ಏನಾಗುತ್ತೆ? ಬಾಹುಗಳ ಸಮವಾಗಿರುತ್ತೆ. ಎ ಎ ಎ ಎ. ಸೊ ಇಲ್ಲಿ ಚೌಕದ ಸುತ್ತಳತೆ ಏನಾಗುತ್ತೆ? ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ. ಅದು ಏನಾಗುತ್ತೆ? 4a. ಚೌಕದ ಸುತ್ತಳತೆಯನ್ನ ಎಷ್ಟು ಕೊಟ್ಟಿದ್ದಾರೆ? 64. ಚೌಕದ ವಿಸ್ತೀರ್ಣವನ್ನ ಹೇಗೆ ಕಂಡು ಹಿಡಿತೀವಿ ನಾವು? ಲೆಂತ್ ಇಂಟು ಲೆಂತ್, ದಟ್ ಈಸ್ ನಥಿಂಗ್ ಬಟ್ ಎ ಇಂಟು ಎ ವಿಚ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಇಲ್ಲಿ ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 64 ಡಿವೈಡೆಡ್ ಬೈ 4. ಇಲ್ಲಿ ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಎ ಸ್ಕ್ವೇರ್. ಇದನ್ನು ಕೂಡ ಸ್ಕ್ವೇರ್ ಮಾಡಬೇಕಾಗತ್ತೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 4 1 4, 4 1 4, 4 6 24, 16 ಸ್ಕ್ವೇರ್. 16 ಸ್ಕ್ವೇರ್ is equal to ಎಷ್ಟು? 256. ಸೊ ಆದ್ದರಿಂದ ಉತ್ತರ ಏನಾಗುತ್ತೆ? 256 ಚದರ ಮೀಟರ್ಗಳು. ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. 2 ಇದ್ದುದು 4 ಆಗ್ತಾ ಇದೆ. 2 into 2 is 4, 4 into 3 is 12, 12 into 4 is 48, 48 into 5 is 240, 240 into 6 is 0, 4, 12, 14. 1440 should be the answer. ಸರಕಿನ ದರ ಪ್ರಾರಂಭದಲ್ಲಿ 1250 ಇದ್ದು ಮುಂದಿನ ತಿಂಗಳು 20% ಏರಿಕೆಯಾಯಿತು. ಅದರ ಮುಂದಿನ ತಿಂಗಳು 10% ಇಳಿಕೆಯಾಯಿತು. 2 ತಿಂಗಳ ನಂತರ ಬೆಲೆ ಎಷ್ಟು ಅನ್ನುವ ಪ್ರಶ್ನೆ ಇದೆ. ಸರಕಿನ ಈಗಿನ ಬೆಲೆ ಎಷ್ಟಿದೆ? 1250. ಸರಕಿನ ಮುಂದಿನ ತಿಂಗಳು 20% ಏರಿಕೆಯಾಯಿತು ಅನ್ನೋದು ಕೊಟ್ಟಿದ್ದಾರೆ. ಅದರ ಅರ್ಥ ಸರಕಿನ ಬೆಲೆ ಈಗ 100 ರೂಪಾಯಿ ಇದ್ರೆ ಮುಂದಿನ ತಿಂಗಳು ಎಷ್ಟಾಗ್ತಾ ಇದೆ? 120 ಆಗ್ತಾ ಇದೆ. ಆದ್ದರಿಂದ ಈ ಸರಕಿನ ಬೆಲೆಯಲ್ಲಿ ಮುಂದಿನ ತಿಂಗಳು ಏನಾಗುತ್ತೆ? ಏರಿಕೆ ಆಗ್ತಾ ಇದೆ. ಆದ್ದರಿಂದ 1250ಕ್ಕಿಂತ ಜಾಸ್ತಿ ಅದರ ಬೆಲೆ ಆಗ್ತಾ ಇದೆ. ಸೊ ಆದ್ದರಿಂದ ಈ 2 ಸಂಖ್ಯೆಗಳನ್ನ ಯೂಸ್ ಮಾಡಿಕೊಂಡು ನಾನೊಂದು ಫ್ರಾಕ್ಷನ್ ತಯಾರು ಮಾಡಬೇಕು. ಆ ಫ್ರಾಕ್ಷನ್ ನ ವ್ಯಾಲ್ಯೂ ಎಷ್ಟಾಗಿರ್ಬೇಕು? 1ಕ್ಕಿಂತ ಜಾಸ್ತಿ ಆಗಿರ್ಬೇಕು. ನಾವು 1ಕ್ಕಿಂತ ಜಾಸ್ತಿ ಆಗಿರೋ ಫ್ರಾಕ್ಷನ್ ಅನ್ನ ತಯಾರು ಮಾಡಬೇಕಾದ್ರೆ ನ್ಯೂಮರೇಟರ್ ಅಲ್ಲಿ ಯಾವಾಗಲೂ ಅತಿ ದೊಡ್ಡ ಸಂಖ್ಯೆಯನ್ನ ಇಡಬೇಕಾಗತ್ತೆ. 120 ಮತ್ತು 100ರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವ್ದಾಗತ್ತೆ? 120. ಆದ್ದರಿಂದ ಅದು ನ್ಯೂಮರೇಟರ್ ಅಲ್ಲಿ ಬರುತ್ತೆ. ನಂತರ ಅದರ ಮುಂದಿನ ತಿಂಗಳು 10% ಇಳಿಕೆಯಾಯಿತು. ಅದರ ಅರ್ಥ
ವಸ್ತುವಿನ ಬೆಲೆ 100 ಇದ್ರೆ ಅದರ ಬೆಲೆ ಎಷ್ಟಾಗ್ತಾ ಇದೆ ಇವಾಗ 90 ಆಗ್ತಾ ಇದೆ. 10% ಇಳಿಕೆ ಆಗ್ತಾ ಇದೆ. ಸೊ ಈಗ ಈ ನಮ್ಮ ಬೆಲೆ, ಈ ಬಂದಂತ ಬೆಲೆ ಇಳಿಕೆ ಕಾಣೋದ್ರಿಂದ ನಾವು ಒಂದು ಫ್ರಾಕ್ಷನ್ ಅನ್ನ ತಯಾರು ಮಾಡ್ತೀವಿ. ಯಾವ ಫ್ರಾಕ್ಷನ್ ನ ಬೆಲೆ 1ಕ್ಕಿಂತ ಕಡಿಮೆ ಇರುತ್ತೆ. ಸೊ ಈ 90 ಮತ್ತು 100 ಯೂಸ್ ಮಾಡಿಕೊಂಡು ನಾವು 1ಕ್ಕಿಂತ ಕಡಿಮೆ ಇರೋ ಫ್ರಾಕ್ಷನ್ ಅನ್ನ ತಯಾರು ಮಾಡಬೇಕಾಗತ್ತೆ. ಆದ್ದರಿಂದ ನ್ಯೂಮರೇಟರ್ ಅಲ್ಲಿ ಏನ್ ಬರಿತೀವಿ, ಸಣ್ಣ ಸಂಖ್ಯೆಯನ್ನು ಬರಿತೀವಿ, ಡಿನಾಮಿನೇಟರ್ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಬರಿತೀವಿ. ಸೊ ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ. 2 5 10, 2 6 12, 5 1 5, 5 2 10, 2 ಉಳಿಯುತ್ತೆ, 5 5 25. ಸೊ ಉಳಿದದ್ದೇನಿಲ್ಲಿ 25 ಇಂಟು 6 ಇಂಟು 9. ಸೊ ಯೂನಿಟ್ ಡಿಜಿಟ್ ಪ್ರಾಪರ್ಟಿಯನ್ನ ನೋಡುವ. 5 6 30, 9 0 ತೆಗೆದುಕೊಳ್ಳಿ. 0 ಇಂಟು 9 ಏನ್ ಬರುತ್ತೆ, 0. ಅದರ ಅರ್ಥ ನಮ್ಮ ಉತ್ತರದ ಕೊನೆಗೆ 0 ಬರಬೇಕು. ಇಲ್ಲಿ 0 ಇಲ್ಲ, ಆದ್ದರಿಂದ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಆನ್ಸರ್. ಈಗ 25 ಗುಂಡ್ಲೆ 6 ಎಷ್ಟಾಗುತ್ತೆ, 150 ಇಂಟು 9. ಸೊ ಈಗ 150 ಇಂಟು 9 ಬದಲಾಗಿ ನಾನು ಏನ್ ಮಾಡ್ತೀನಿ, 150 ಇಂಟು 10 ಮೈನಸ್ 1 ಅಂತ ಬರಿತೀನಿ. 150 1500 ಮೈನಸ್ 150. ಸೊ ಇದೇನಾಗುತ್ತೆ, 1350. ಉತ್ತರ ಏನಾಯ್ತು, 1350. ಒಂದು ದಾರದ ತುಂಡು 40 ಸೆಂಟಿಮೀಟರ್ ಉದ್ದವಿದೆ. ಇದನ್ನು 3 ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ಅತ್ಯಂತ ಉದ್ದದ ತುಂಡು ಮಧ್ಯಮ ಗಾತ್ರದ ತುಂಡಿನ 3ರಷ್ಟು ಹೆಚ್ಚು ಉದ್ದವಿದೆ. ಅತ್ಯಂತ ಚಿಕ್ಕ ತುಂಡು ಅತ್ಯಂತ ಉದ್ದದ ತುಂಡಿಗಿಂತ 23 ಸೆಂಟಿಮೀಟರ್ ಕಡಿಮೆ ಇದೆ. ಅತ್ಯಂತ ಚಿಕ್ಕ ತುಂಡಿನ ಉದ್ದವನ್ನು ಕಂಡು ಹಿಡಿಯಿರಿ. ಸೊ ಈ ಪ್ರಶ್ನೆಯನ್ನ ನೇರವಾಗಿ ಉತ್ತರ ಬರೀಬಹುದು. ಯಾರು ಈ ಪ್ರಶ್ನೆಯನ್ನ ಕಂಪ್ಲೀಟ್ ಆಗಿ ಮೆಥಡ್ ಮೂಲಕ ಸಾಲ್ವ್ ಮಾಡ್ತಾರೋ ದೇ ವಿಲ್ ಬಿ ವೇಸ್ಟಿಂಗ್ ಲಾಟ್ ಆಫ್ ದೇರ್ ಟೈಮ್. ಸೊ ವಾಟ್ ಐ ಸಜೆಸ್ಟ್ ಯು ಟು ಡೂ ಇಸ್ ಟ್ರೈ ಟು ಫೈಂಡ್ ಔಟ್ ಸಮಥಿಂಗ್ ದ್ಯಾಟ್ ಗಿವ್ಸ್ ಯು ಹಿಂಟ್. ಸೊ ಇಲ್ಲಿ ಏನಿದೆ, ಅತ್ಯಂತ ಉದ್ದದ ತುಂಡು ಮಧ್ಯಮ ಗಾತ್ರದ ತುಂಡಿನ 3ರಷ್ಟಿದೆ. ಇದರ ಅರ್ಥ ಅತ್ಯಂತ ಉದ್ದದ ತುಂಡು ಮಧ್ಯಮ ಗಾತ್ರದ ತುಂಡಿನಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ದ್ಯಾಟ್ ಮೀನ್ಸ್ ಅದು ಸಂಖ್ಯೆ 3ರಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಬೇಕು. ಸೊ ಇಲ್ಲಿ ಅತ್ಯಂತ ಉದ್ದದ ತುಂಡಿಗಿಂತ ಸಣ್ಣ ತುಂಡು ಎಷ್ಟು ಜಾಸ್ತಿ ಇದೆ, ಕಡಿಮೆ ಇದೆ, 23 ಸೆಂಟಿಮೀಟರ್ ಕಡಿಮೆ ಇದೆ. ಸೊ ಈಗ ನಾವು ಅತ್ಯಂತ ಉದ್ದ ತುಂಡನ್ನ ಕಂಡುಹಿಡ್ಕೊಂಡು ಅದು 3ರಿಂದ ಭಾಗ ಹೋಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕು. ಈಗ ಟ್ರಯಲ್ ಅಂಡ್ ಎರರ್ ಮೂಲಕ ನೋಡೋಣ. 23ಕ್ಕೆ 3 ಸೇರಿಸಿ 26 ಬಂತು, ಅದು 3ರಿಂದ ಭಾಗ ಹೋಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಆನ್ಸರ್. 23ಕ್ಕೆ 6 ಸೇರಿಸಿ ಎಷ್ಟು ಬಂತು, 29, ಇದು 3ರಿಂದ ಭಾಗ ಹೋಗಲ್ಲ. ದೇರ್ ಫೋರ್ ಡೆಫಿನೆಟ್ಲಿ ದಿಸ್ ಇಸ್ ಆಲ್ಸೋ ನಾಟ್ ಆನ್ಸರ್. 23ಕ್ಕೆ 9 ಸೇರಿಸಿ ಎಷ್ಟು ಬರುತ್ತೆ, 32, ಇದು ಕೂಡ 3ರಿಂದ ಭಾಗ ಹೋಗಲ್ಲ. ದಿಸ್ ಇಸ್ ಆಲ್ಸೋ ಡೆಫಿನೆಟ್ಲಿ ನಾಟ್ ಆನ್ಸರ್. 23ಕ್ಕೆ 4 ಸೇರಿಸಿದ್ರೆ 27 ಬರುತ್ತೆ. 27 ಇದು 3ರಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಆದ್ದರಿಂದ ಉತ್ತರ ಏನಾಗುತ್ತೆ, 4. ಸೊ ನೀವು ಕ್ರಾಸ್ ವೆರಿಫೈ ಕೂಡ ಮಾಡಬಹುದು. ಸೊ ಈಗ ನಮ್ಮ ಅತಿ ಚಿಕ್ಕ ತುಂಡಿನ ಉದ್ದ ಎಷ್ಟು ತೆಗೆದುಕೊಂಡಿದೀವಿ ನಾವು, 4 ಅಂತ ತೆಗೆದುಕೊಂಡಿದೀವಿ. ಅತಿ ಉದ್ದದ ತುಂಡು ಅತಿ ಚಿಕ್ಕ ತುಂಡಿಗಿಂತ 23 ಸೆಂಟಿಮೀಟರ್ ಜಾಸ್ತಿ ಇರೋದ್ರಿಂದ ಅತಿ ಉದ್ದದ ತುಂಡು ಎಷ್ಟಾಗತ್ತೆ, 27. ನಮ್ಮ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಇನ್ನೊಂದೇನಿದೆ, ಅತ್ಯಂತ ಉದ್ದದ ತುಂಡು ಮಧ್ಯಮ ಗಾತ್ರದ ತುಂಡಿನ 3ರಷ್ಟು ಹೆಚ್ಚು ಉದ್ದವಿದೆ. ಆದ್ದರಿಂದ ಮಧ್ಯಮ ಗಾತ್ರದ ತುಂಡವನ್ನು ನಾವು ಹೇಗೆ ಕಂಡುಹಿಡಿತೀವಿ, ಅತಿ ಹೆಚ್ಚಿನ ಉದ್ದದ ತುಂಡನ್ನ 3ರಿಂದ ಭಾಗಾಕಾರ ಮಾಡಿ. ಸೊ 27 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ, 3 9 27. ಆದ್ದರಿಂದ ಮಧ್ಯಮ ತುಂಡು 9 ಆಗುತ್ತೆ. ಇವನ್ನೆಲ್ಲಾನು ಆಡ್ ಮಾಡಿದ್ರೆ ನಮಗೆ ಉತ್ತರ ಎಷ್ಟು ಬರಬೇಕು, 40 ಬರಬೇಕು. ಸೊ 40 ಬರುತ್ತಾ, 4 + 9 13, 13 + 27 ಎಷ್ಟಾಗುತ್ತೆ, 40 ಆಗುತ್ತೆ, is equal to 40. Therefore our answer is correct. ಇದನ್ನ ನಾವು ಒಂದು ಸ್ಟ್ಯಾಂಡರ್ಡ್ ವಿಧಾನದ ಮೂಲಕ ಕೂಡ ಮಾಡಿ ನೋಡೋಣ. ಬಟ್ ಐ ವಿಲ್ ಶೋ ಹೌ ಮಚ್ ಡಿಫಿಕಲ್ಟ್ ಇಟ್ ಇಸ್ ಟು ಗೋ ಫಾರ್ ದಟ್ ಸ್ಟೆಪ್.
ಸೊ ಈ ಒಂದು ವಿಧಾನವನ್ನ ನೀವು ಫಾಲೋ ಮಾಡೋದ್ರ ಮೂಲಕ ಅತಿ ಸರಳವಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಬಹುದು. ಸೊ ಈಗ ಟ್ರೆಡಿಷನಲ್ ವೇದಲ್ಲೂ ಕೂಡ ಈ ಪ್ರಶ್ನೆಯನ್ನ ಬಿಡಿಸೋಣ. ಬನ್ನಿ ಹಾಗಾದ್ರೆ, ಅತಿ ಚಿಕ್ಕ ತುಂಡನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ, ಮಧ್ಯಮ ಗಾತ್ರದ ತುಂಡನ್ನ y ಅಂತ ಇಟ್ಕೊಳ್ಳೋಣ, ಅತಿ ಉದ್ದದ ತುಂಡನ್ನ z ಅಂತ ಇಟ್ಕೊಳ್ಳೋಣ. ಎಕ್ಸ್ ಪ್ಲಸ್ y ಪ್ಲಸ್ z is equal to 40. This is given. ನಂತರ z minus x is equal to 23. This is also given. 3y is equal to z. This is also given. So ಈಗ x plus y plus z ಅಲ್ಲಿ ನಾವು z ಅನ್ನ ಮಾತ್ರ ಉಳಿಸ್ಕೊಂಡು x ಮತ್ತು y ಬೆಲೆಯನ್ನ z ಅಲ್ಲಿ ಕನ್ವರ್ಟ್ ಮಾಡೋಣ. ಸೊ ನಾವು z ಮೈನಸ್ x ಅನ್ನ ಯಾವ ರೀತಿ ಬರೀಬಹುದು? x is equal to z minus 23 and y is equal to z by 3. ಈ ರೀತಿಯಾಗಿ ಬರೀಬಹುದು. ನಂತರ x ಸ್ಥಾನದಲ್ಲಿ x ಪ್ಲಸ್ y ಪ್ಲಸ್ z is equal to 40 ಇದೆ. x ಸ್ಥಾನದಲ್ಲಿ ಏನಿಡುವ? z minus 23 ಪ್ಲಸ್ y ಸ್ಥಾನದಲ್ಲಿ z by 3 ಪ್ಲಸ್ z ಸ್ಥಾನದಲ್ಲಿ as it is z ಇಡುವ divided by is equal to 40. ಈಗ 3 into z ಎಷ್ಟಾಗತ್ತೆ? 3z ಮೈನಸ್ 23 into 3 ಎಷ್ಟಾಗತ್ತೆ? ಮೈನಸ್ 69 ಪ್ಲಸ್ z ಪ್ಲಸ್ 3z is equal to 120. ಈಗ 3z plus z 4z, 4z plus 3z 7z is equal to 120 plus 69. 7z is equal to 189. Z is equal to 189 divided by 7. 7 ones are 7 twos are. ಎಷ್ಟು ಉಳಿತು? 4. 7 sevens are. Z ಎಷ್ಟು ಬಂತು? Z is equal to 27. ಸೊ ಈಗ ನೀವು ಅತ್ಯಂತ ಚಿಕ್ಕ ದಾರದ ಉದ್ದವನ್ನ ಕಂಡುಹಿಡಬೇಕಾಗಿದೆ. ಆ ಇಕ್ವೇಶನ್ ಅನ್ನ ಹೇಗೆ ಕಂಡುಹಿಡಬೇಕು? ಇಲ್ಲಿ x is equal to z ಎಷ್ಟಿದೆ? 27 minus 23 is equal to 27 minus 23 is 4. x is equal to 4. ಸೊ ನಿಮ್ಮ ಉತ್ತರ ಏನು ಬರುತ್ತೆ? 4 ಬರುತ್ತೆ. ಬಟ್ ಇಟ್ ಈಸ್ ಟು ಟೈಮ್ ಕನ್ಸ್ಯೂಮಿಂಗ್. ಸೊ ಲೆಟ್ಸ್ ಮೂವ್ ಟು ಅನದರ್ ಕ್ವಶನ್. ಬನ್ನಿ ಈ ಪ್ರಶ್ನೆಯನ್ನ ನೋಡೋಣ. ಪ್ರಕಾಶನಿಗೆ ಆಶೀಷನು ಹೇಳಿದನು. ಇಲ್ಲಿ ಪ್ರಕಾಶ ಆಶೀಷ ಏನ್ ಹೇಳ್ತಾನೆ ಅದನ್ನು ಕೇಳಿಸ್ಕೊಳ್ತಿದ್ದಾನೆ. ಆದ್ದರಿಂದ ಪ್ರಕಾಶ ನಮ್ಗೆ ಏನಾಗ್ತಾನೆ? ಇಲ್ಲಿ ಪ್ಯಾಸಿವ್ ಆಗಿರ್ತಾನೆ. ಇಲ್ಲಿ ಬರುವ ಸಂಬಂಧಗಳಿಗೆ ಪ್ರಕಾಶ ಯಾವುದೇ ರೀತಿ ಸಂಬಂಧವನ್ನ ಹೊಂದಿರೋದಿಲ್ಲ. ಆದ್ದರಿಂದ ಈಗ ಆಶೀಷನು ಹೇಳಿದನು, ಫುಟ್ಬಾಲ್ ನೊಂದಿಗೆ ಆಡುತ್ತಿರುವ ಆ ಹುಡುಗನು ನನ್ನ ತಂದೆಯ ಪತ್ನಿ. ಆಶೀಷ ಏನ್ ಹೇಳ್ತಾನೆ? ಫುಟ್ಬಾಲ್ ನೊಂದಿಗೆ ಆಡುತ್ತಿರುವ ಆ ಹುಡುಗನು ನನ್ನ ತಂದೆಯ ಪತ್ನಿ. ನನ್ನ ತಂದೆಯ ಪತ್ನಿ ಯಾರಾಗ್ತಾರೆ? ನನ್ನ ತಾಯಿ ಆಗ್ತಾಳೆ, ಮದರ್. ನನ್ನ ತಾಯಿಯ ಮಗಳ, ನನ್ನ ತಾಯಿಯ ಮಗಳು ನನಗೆ ಏನಾಗ್ತಾಳೆ? ಸಹೋದರಿ ಆಗ್ತಾಳೆ. ನನ್ನ ಸಹೋದರಿಯ ಇಬ್ಬರು ಸೋದರರಲ್ಲಿ ಕಿರಿಯವನು. ನನ್ನ ಸಹೋದರಿಗೆ ಇಬ್ಬರು ಸಹೋದರರಿದ್ದಾರೆ, ಅದರಲ್ಲಿ ಅವನು ಯಂಗ್ ಕಿರಿಯವನು ಆಗಿದ್ದಾನೆ. ಹಾಗಾದ್ರೆ ಇಲ್ಲಿ ಯಾರು ಬರ್ತಾರೆ? ಆಶೀಷ ಬರ್ತಾನೆ. ಆಶೀಷ ಏನಾದಾನೆ? ಅವಳ ಬ್ರದರ್ ಆಗಿದ್ದಾನೆ. ನನ್ನ ಸಹೋದರಿಯ ಕಿರಿಯ ಸಹೋದರ ಆಗಿದ್ದಾನೆ. ಆದ್ದರಿಂದ ಆಶೀಷ ಇನ್ನೊಬ್ಬ ಸಹೋದರ ಆಗ್ತಾನೆ. ಆದ್ದರಿಂದ ಇಲ್ಲಿ ಆ ಹುಡುಗ ಮತ್ತು ಆಶೀಷನ ನಡುವೆ ಯಾವ ರೀತಿ ಸಂಬಂಧ ಇರುತ್ತೆ? ಸಹೋದರ. ಆ ಹುಡುಗನಿಗೆ ಆಶೀಷ ಏನಾಗ್ತಾನೆ? ಸಹೋದರ ಆಗ್ತಾನೆ. ಈ ಪ್ರಶ್ನೆಯನ್ನು ನೋಡೋಣ. ವ್ಯಕ್ತಿಯು 30% ವೇತನವನ್ನು ಆಹಾರಕ್ಕೆ, 10% ಅನ್ನು ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ 12,000 ಉಳಿದಿದೆ. ಅವನ ವೇತನ ಎಷ್ಟು ಎನ್ನುವುದು ಪ್ರಶ್ನೆಯಾಗಿದೆ. ಇಲ್ಲಿ ನೋಡಬಹುದು ನೀವು, ವ್ಯಕ್ತಿ 30% ವೇತನವನ್ನ ಆಹಾರಕ್ಕೆ ಖರ್ಚು ಮಾಡ್ತಾ ಇದ್ದಾನೆ, 10% ಅನ್ನ ಮನೆ ಬಾಡಿಗೆಗೆ ಖರ್ಚು ಮಾಡ್ತಾನೆ. ಟೋಟಲಿ ಆತನ
ವೇತನದಲ್ಲಿ ಆತ 40% ಅನ್ನ ಖರ್ಚು ಮಾಡ್ತಾ ಇದ್ದಾನೆ. 30 + 10 40% ಖರ್ಚು ಮಾಡ್ತಾನೆ. ಹಾಗಾದ್ರೆ ಉಳಿತಾಯ ಎಷ್ಟಾಗುತ್ತೆ? 60%. ಆತನ ವೇತನದ 60% ಅನ್ನ ಆತ ಸೇವಿಂಗ್ ಮಾಡ್ತಾ ಇದ್ದಾನೆ. ಇಲ್ಲಿ ವೇತನದ 60% ಸೇವಿಂಗ್ ಅನ್ನ ಎಷ್ಟು ಕೊಟ್ಟಿದ್ದಾರೆ? 12,000 ಕೊಟ್ಟಿದ್ದಾರೆ. ನಾನು ನೇರವಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತೀನಿ. 60% ವೇತನ ಎಷ್ಟಾಗ್ತಾ ಇದೆ? 12,000 ಆಗ್ತಾ ಇದೆ. ಹಾಗಾದ್ರೆ 120% ವೇತನ ಎಷ್ಟಾಗತ್ತೆ? 24,000 ಆಗತ್ತೆ. ಸೊ ಈಗ ನಾವು ಕಂಡು ಹಿಡಿಬೇಕಾಗಿರೋದು ಏನಾಗಿದೆ? 100% ಅನ್ನ ಕಂಡು ಹಿಡಿಬೇಕು. ಆತನ ವೇತನ 100% ಎಷ್ಟಿದೆ ಅನ್ನೋದು ಕಂಡು ಹಿಡಿಬೇಕು. ಈಗ ನೋಡ್ಬೋದು ನೀವು 120% ಆತನ ವೇತನ ಇದ್ದಾಗ ಎಷ್ಟು ಆನ್ಸರ್ ಬರುತ್ತೆ? 24,000 ಬರುತ್ತೆ. ಆದ್ದರಿಂದ 100% ಅನ್ನ ಕಂಡು ಹಿಡಿಬೇಕಾದ್ರೆ ನಮ್ಮ ಉತ್ತರ 24,000ಕ್ಕಿಂತ ಕಡಿಮೆ ಇರಬೇಕು. ಸೊ ಇಲ್ಲಿ ನೀವು ಆಪ್ಷನ್ ಅಲ್ಲಿ ಚೆಕ್ ಮಾಡಬಹುದು. ಇದು 25,000 ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಆನ್ಸರ್. 28,000 ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಆನ್ಸರ್. 30,000 ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಆನ್ಸರ್. 20,000 ನಮ್ಮ ಉತ್ತರ ಆಗಿರುತ್ತೆ. ಇದನ್ನ ನಾವು ಟ್ರೆಡಿಷನಲ್ ವೇ ನಲ್ಲೂ ಕೂಡ ಮಾಡಿ ನೋಡೋಣ. ಸೊ ನನ್ನ ಉತ್ತರ ಈ ಪ್ರಕಾರ 20,000 ಬಂದಿದೆ. ಟ್ರೆಡಿಷನಲ್ ವೇ ನಲ್ಲಿ ಚೆಕ್ ಮಾಡೋಣ. ಆ ವ್ಯಕ್ತಿಯ ವೇತನ ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಈಗ ನಾವು ಆ ವ್ಯಕ್ತಿಯ ವೇತನ ಎಷ್ಟು ಉಳಿತಾಯ ಮಾಡ್ತಾ ಇದ್ದಾನೆ? 60% ಆಫ್ ಹಿಸ್ ಸ್ಯಾಲರಿ. ಆ ವ್ಯಕ್ತಿಯ ವೇತನವನ್ನ ಎಕ್ಸ್ ಅಂತ ತೆಗೆದುಕೊಳ್ಳಿದೀವಿ. 60% ಆಫ್ ಎಕ್ಸ್. ಆ ವ್ಯಕ್ತಿಯ 60% ನಷ್ಟು ವೇತನದ 60% ನಷ್ಟು ಉಳಿಸ್ತಾ ಇದ್ದಾನೆ. ಎಷ್ಟು ಉಳಿಸ್ತಾ ಇದ್ದಾನೆ? 12,000. ಸೊ ಈಗ ಈ 0 ಹೋಯ್ತು. 6 1 6 2 0 0 0 ಇಲ್ಲಿ 10 ಇದೆ. ಎಕ್ಸ್ ಈಸ್ ಈಕ್ವಲ್ ಟು 2,000 ಇಂಟು 10. ಎಕ್ಸ್ ಈಸ್ ಈಕ್ವಲ್ ಟು 20,000. ಇನ್ನೂ ಒಂದು ರೀತಿಯಲ್ಲಿ ಕೂಡ ನೀವು ಉತ್ತರವನ್ನ ಕಂಡುಹಿಡಿಬಹುದು. 60% ಈಸ್ ಈಕ್ವಲ್ ಟು ಎಷ್ಟಿದೆ? 12,000 ಇದೆ. ಸೊ 100% ಅನ್ನ ಕಂಡುಹಿಡಬೇಕಾಗಿದೆ. 100% ಡೆಫಿನೆಟ್ಲಿ 12,000ಕ್ಕಿಂತ ಜಾಸ್ತಿ ಇರುತ್ತೆ. 12,000 ಬರ್ಕೊಳ್ಳಿ. ಸೊ ಇದಕ್ಕೆ ಬರಬೇಕಾದ ಉತ್ತರ ಏನಾಗಿದೆ? 12,000ಕ್ಕಿಂತ ಜಾಸ್ತಿ ಬರಬೇಕು. ಆದ್ದರಿಂದ 60 ಮತ್ತು 100 ಅನ್ನ ನಾವು ಕೀ ಪಾಯಿಂಟ್ ಆಗಿ ತೆಗೆದುಕೊಳ್ತೀವಿ. 60 ಕೆಳಗೆ ಬರ್ಕೊಳ್ಳಿ. 0 0 ಕ್ಯಾನ್ಸಲ್ ಆಗುತ್ತೆ. 6 1 6 2 2,000 ಇಂಟು 10 ಎಷ್ಟಾಗುತ್ತೆ? 20,000. ಸೊ ಉತ್ತರ ಏನಾಯ್ತು? 20,000 ಆಗುತ್ತೆ. ಬಟ್ ಐ ರೆಕಮೆಂಡ್ ಯು ಟು ಡೂ ದ ಫಸ್ಟ್ ವೇ. ಸೊ 60% ಅನ್ನ ಸಿಗತ್ತೆ. 60% ಈಸ್ ನಥಿಂಗ್ ಬಟ್ 12,000. ಸೊ 12,000 ನಾವೇನ್ ಮಾಡ್ತಾ ಇದ್ದೀವಿ? 120% ಎಷ್ಟಾಗತ್ತೆ? 24,000 ಆಗ್ತಾ ಇದೆ. ಸೊ ನಮ್ಮ ಉತ್ತರ 120%ಗಿಂತ ಕಡಿಮೆ ಬೇಕು. 100% ಕಂಡು ಹಿಡಿಬೇಕಾಗಿದೆ. ಡೆಫಿನೆಟ್ಲಿ ಅದು 24,000ಕ್ಕಿಂತ ಕಡಿಮೆ ಆಗ್ಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಇದೆ 24,000ಕ್ಕಿಂತ ಜಾಸ್ತಿ ಇವೆ. ಆದ್ದರಿಂದ ಎಲ್ಲ ಆಪ್ಷನ್ಗಳು ಕ್ಯಾನ್ಸಲ್ ಆಗತ್ತೆ. 20,000 ಸರಿಯಾದ ಉತ್ತರವನ್ನ ಬರೀಬಹುದು. 40 ಜನರು 40 ಜನರು ಒಂದು ಕೆಲಸವನ್ನ 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 50 ಜನರು ಅದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳು ಬೇಕು? 40 ಜನ ಒಂದು ಕೆಲಸವನ್ನ 20 ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ 50 ಜನ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಇಲ್ಲಿ ಆ ಕೆಲಸವನ್ನ ಮೊದಲು 40 ಜನ ಮಾಡ್ತಾ ಇದ್ದಾರೆ. ಅವಾಗ 20 ದಿನಗಳನ್ನ ತೆಗೆದುಕೊಳ್ತಾ ಇದ್ರು. ಈಗ 50 ಜನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕೆಲಸವನ್ನ ಅವರು 20 ದಿನಗಳಿಗಿಂತ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸ್ತಾರೆ ಅನ್ನೋದು ನಮಗೆ ಖಚಿತ ಆಗತ್ತೆ. ಸೊ ಇಲ್ಲಿ ನಮಗೆ ಉತ್ತರ 20ಕ್ಕಿಂತ ಕಡಿಮೆ ಬರಬೇಕಾಗಿದೆ. 50 ಮತ್ತು 40ರಲ್ಲಿ ಕಡಿಮೆ ಸಂಖ್ಯೆಯನ್ನ ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳೋಣ. ಮತ್ತೆ ಹೆಚ್ಚಿನ ಸಂಖ್ಯೆಯನ್ನ ಡಿನಾಮಿನೇಟರ್ ಅಲ್ಲಿ ಬರೆದುಕೊಳ್ಳೋಣ. 0 0 ಕ್ಯಾನ್ಸಲ್ ಆಗತ್ತೆ. 5 1 5 5 4 20. 4 ಇಂಟು 4 ಎಷ್ಟು? 16. ಹಾಗಾದ್ರೆ 50 ಜನ ಆ ಕೆಲಸವನ್ನ 16 ದಿನಗಳಲ್ಲಿ ಮಾಡಿ ಮುಗಿಸ್ತಾರೆ. ಸೊ ಈ ಪ್ರಶ್ನೆಯಲ್ಲಿ ನಾವು ಕ್ವಶನ್ ಮಾರ್ಕ್ ನಲ್ಲಿ ಬರಬೇಕಾದ ಸಂಖ್ಯೆಯನ್ನ ಕಂಡುಹಿಡಬೇಕಾಗಿದೆ. ಇಲ್ಲಿ ಕಂಬ ಸಾಲು ಮತ್ತು ಅಡ್ಡ ಸಾಲುಗಳ ನಡುವೆ
ಯಾವ ರೀತಿ ಕ್ರಿಯೆಗಳು ಏರ್ಪಟ್ಟಿದೆ ಎಂಬುದನ್ನ ಮೊದಲು ನೋಡ್ಬೇಕು. ಇಲ್ಲಿ ನೋಡ್ಬೇಕು ನೀವು, ಒಂದನೇ ಕಂಬು ಸಾಲು ಮತ್ತೆ ಎರಡನೇ ಕಂಬು ಸಾಲುಗಳನ್ನ ಕೂಡಿಸಿದ್ರೆ ಏನ್ ಬರುತ್ತೆ, 17 + 8 ಏನಾಗುತ್ತೆ 25. 5 × 5 ಇಲ್ಲಿ ಗುಣಾಕಾರ ಆಗಿದೆ, ಇಲ್ಲಿ ಅಡಿಷನ್ ಆಗಿದೆ. 5 × 5 ಎಷ್ಟಾಗತ್ತೆ 25. ಸೊ 25 ಬಂತು, ಇಲ್ಲೂ ಕೂಡ 25 ಬಂತು. 13 + 7 ಎಷ್ಟಾಗತ್ತೆ 20 ಆಗತ್ತೆ. 5 4 ಎಷ್ಟು 20. 6 + 12 18 ಆಗತ್ತೆ. 6 × 3 ಎಷ್ಟಾಗತ್ತೆ 18 ಆಗತ್ತೆ. 10 + 6 ಎಷ್ಟಾಗತ್ತೆ 16 ಆಗತ್ತೆ. 4 + what is 16? ಇದು ಪ್ರಶ್ನೆ ಆಗಿದೆ. ಸಾರಿ, 4 × what is 16? 4x = 16 ಅಂತ ತೆಗೆದುಕೊಳ್ಳುವ. x = 4 1s 4 4s. ಉತ್ತರ ಏನಾಗಿರ್ಬೇಕು 4 ಆಗಿರ್ಬೇಕು. ಆದ್ದರಿಂದ ನಮ್ಮ ಉತ್ತರ ಈ ಪ್ರಶ್ನೆಗೆ ಏನ್ ಬರುತ್ತೆ 4. ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೂ, ಸೊ ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೆ ಯಾರಿದ್ದಾರೆ, ಎ ಎಂಬ ವ್ಯಕ್ತಿ ಇದ್ದಾನೆ. ಸಿ ಎಂಬ ವ್ಯಕ್ತಿಯು ಬಿ ಯ ಪಶ್ಚಿಮಕ್ಕೂ, ಸಿ ಬಿ ಯ ಪಶ್ಚಿಮಕ್ಕೆ ಇದ್ದಾನೆ. ಎ ಯು ಸಿ ಇಂದ ಯಾವ ದಿಕ್ಕಿನಲ್ಲಿ ಇರುತ್ತಾನೆ? ಸಿ ಗೆ ಇದು ಉತ್ತರ ದಿಕ್ಕಾಗತ್ತೆ, ನಾರ್ತ್ ಆಗತ್ತೆ, ಇದು ಸೌತ್ ಆಗತ್ತೆ. ಸೊ ಎ ಯು ಸಿ ಯ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳಿದರೆ ಆತ ಸಿ ಯ ಈಶಾನ್ಯ ದಿಕ್ಕಿನಲ್ಲಿ ಇರ್ತಾನೆ. ಗುರುಚಂದನ್ಗಿಂತ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದಾಳೆ. ಇಲ್ಲಿ ಉಮಾ ಗುರುಚಂದನ್ಗಿಂತ ಚಾಣಾಕ್ಷತೆ ಹೊಂದಿದವಳಾಗಿದ್ದು, ಗುರುಚಂದನ್ ನಾಣಿಗಿಂತಲೂ ಚಾಣಾಕ್ಷತೆಯವನಾಗಿರುತ್ತಾನೆ. ಗುರುಚಂದನ್ ನಾಣಿಗಿಂತಲೂ ಚಾಣಾಕ್ಷತೆಯನ್ನ ಹೊಂದಿದವನಾಗಿದ್ದಾನೆ. ಆದರೆ ನಾಣಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದಲ್ಲಿ, ನಾಣಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನ ಹೊಂದಿದವಳಾಗಿದ್ದಲ್ಲಿ ನಾಲ್ವರಲ್ಲಿ ಯಾರು ಅತಿ ಚಾಣಾಕ್ಷರು? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಉಮಾ ನಾಲ್ವರಲ್ಲಿ ಅತಿ ಚಾಣಾಕ್ಷಳು ಆಗಿರ್ತಾಳೆ. ಸೊ ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತೆ 3 ಉಮಾ. ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರು, ನಗಿನ ಪುಷ್ಪಾಳಗಿಂತ ಉದ್ದ ಇದ್ದರು ಮನೀಷಾಳಷ್ಟು ಉದ್ದ ಇಲ್ಲ. ಸೊ ಅವಳು ಮನೀಷಾಳಿಗಿಂತ ಕಡಿಮೆ ಎತ್ತರದವಳಾಗಿದ್ದಾಳೆ. ಆದ್ದರಿಂದ ಮನೀಷಾ ಎತ್ತರ ಹೆಚ್ಚಾಗುತ್ತೆ. ನಂತರ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಇದು ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ. ರೀನಾ ಏನಿದ್ದಾಳೆ ನಮಿತಾಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ. ಸೊ ಪುಷ್ಪ ಏನಿದ್ದಾಳೆ ರೀನಾಗಿಂತ ಉದ್ದ ಇದ್ದಾಳೆ. ಸೊ ಈಗ ಎರಡು ಸ್ಟೇಟ್ಮೆಂಟ್ ಅನ್ನ ಕೂಡಿಸಿ ಬರೆದ್ರೆ ಏನಾಗುತ್ತೆ, ಮನೀಷಾ ಈಸ್ ಗ್ರೇಟರ್ ದೆನ್ ಎನ್, ನಗೀನಾ ಈಸ್ ಗ್ರೇಟರ್ ದೆನ್ ಪಿ, ಪುಷ್ಪ ಈಸ್ ಗ್ರೇಟರ್ ದೆನ್ ಆರ್. ಸೊ ಹೂ ಈಸ್ ಗ್ರೇಟರ್ ದೆನ್ ನಮಿತಾ? ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಏನು, ಯಾರು ಅತಿ ಎತ್ತರವಾಗಿದ್ದಾರೆ? ಡೆಫಿನೆಟ್ಲಿ ಯಾರು ಅತಿ ಎತ್ತರವಾಗಿದ್ದಾರೆ? ಮನೀಷಾ ಅತಿ ಎತ್ತರವಾಗಿದ್ದಾಳೆ. ಅದರಿಂದ ಉತ್ತರ 3. ಅಜಯ್ ರಾಹುಲ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ. ಅಜಯ್ ರಾಹುಲ್ಗಿಂತಲೂ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾನೆ. ರಾಹುಲನು ಮನೀಶ್ಗಿಂತಲೂ ಕಡಿಮೆ ಅಂಕಗಳನ್ನ ಗಳಿಸಿದ್ದಾನೆ. ರಾಹುಲನು ಮನೀಶ್ಗಿಂತಲೂ ಕಡಿಮೆ ಅಂಕಗಳನ್ನ ಗಳಿಸಿದ್ದಾನೆ. ಮನೀಷನು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾನೆ. 1 2 3. ಮನೀಷನು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾನೆ. ನಂತರ 4, ವಿಜಯನು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ, ಆದರೆ ಮನೀಶ್ಗಿಂತಲೂ ಕಡಿಮೆ ಅಂಕಗಳನ್ನ ಗಳಿಸಿದ್ದಾನೆ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಗಳು ಬಂದಿವೆ. ಪ್ರಶ್ನೆ ಏನಿದೆ, ಮೇಲಿನ ಹೇಳಿಕೆಗಳ ಮೇರೆಗೆ ಯಾರು ಅತ್ಯಧಿಕ ಅಂಕಗಳನ್ನ ಗಳಿಸಿದ್ದಾರೆ ಅನ್ನುವ ಪ್ರಶ್ನೆ ಇದೆ. ಇಲ್ಲಿ ನಾವು ಸ್ಟೇಟ್ಮೆಂಟ್ 1 ಮತ್ತೆ 4 ಅನ್ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಂ ಈಸ್ ಗ್ರೇಟರ್ ದೆನ್ ವಿ, ವಿಚ್ ಇಸ್ ಗ್ರೇಟರ್ ದೆನ್ ಎ, ಹೂ ಈಸ್ ಗ್ರೇಟರ್ ದೆನ್ ರಾಹುಲ್. ಸೊ ಇಲ್ಲಿ ಮನೀಷಾ, ವಿಜಯ್,
ಅಜಯ್ ಮತ್ತು ರಾಹುಲ್ ನಡುವೆ ನಮಗೆ ಒಂದು ಸಂಬಂಧ ಸಿಕ್ಕಾಗಿದೆ. ಆದ್ದರಿಂದ ಇಲ್ಲಿ ಮನೀಷಾ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರ್ತಾನೆ. ಸೊ ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತೆ? ಮನೀಷಾ 3. ಅಶೋಕ, ಮಹೇಶ ಮತ್ತು ಪ್ರಮೋದ ಒಟ್ಟಾರೆಯಾಗಿ 150 ಮತಗಳನ್ನ ಗಳಿಸಿರ್ತಾರೆ. ಅಶೋಕ, ಮಹೇಶ ಮತ್ತು ಪ್ರಮೋದ ಒಟ್ಟಾರೆಯಾಗಿ ಎಷ್ಟು ಮತಗಳನ್ನ ಗಳಿಸ್ತಿದ್ದಾರೆ? 150 ಮತಗಳನ್ನ ಗಳಿಸ್ತಿದ್ದಾರೆ. ಅಶೋಕ ಮತ್ತು ಪ್ರಮೋದ ಒಟ್ಟಿಗೆ 94 ಮತಗಳನ್ನ ಗಳಿಸಿದ್ದಾರೆ. ಮಹೇಶ ಮತ್ತು ಪ್ರಮೋದ ಒಟ್ಟಾರೆಯಾಗಿ 76 ಮತಗಳನ್ನ ಗಳಿಸ್ತಾರೆ. ಹಾಗಾದ್ರೆ ಪ್ರಮೋದ ಗಳಿಸಿದ ಮತಗಳ ಸಂಖ್ಯೆಯನ್ನ ಕೇಳಿದ್ದಾರೆ. ಇಲ್ಲಿ ಇದನ್ನ ಇಕ್ವೇಶನ್ 1 ಅಂತ ತೆಗೆದುಕೊಳ್ಳೋಣ, ಇದನ್ನ ಇಕ್ವೇಶನ್ 2 ಅಂತ ತೆಗೆದುಕೊಳ್ಳೋಣ, ಇದನ್ನ ಇಕ್ವೇಶನ್ 3 ಅಂತ ತೆಗೆದುಕೊಳ್ಳೋಣ. ಈಗ ಇಕ್ವೇಶನ್ 1 ಮೈನಸ್ ಇಕ್ವೇಶನ್ 3 ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? a ಪ್ಲಸ್ m ಪ್ಲಸ್ p ಮೈನಸ್ m ಮೈನಸ್ p ಇಸ್ ಈಕ್ವಲ್ ಟು 150 ಮೈನಸ್ 76 ಸಿಗತ್ತೆ. ಪಿ ಕ್ಯಾನ್ಸಲ್ ಆಯ್ತು, ಎಂ ಕ್ಯಾನ್ಸಲ್ ಆಯ್ತು, ಏನ್ ಉಳಿತು? ಎ. ಅಶೋಕ ಮಾತ್ರ ಉಳಿತಾನೆ. 150ರಲ್ಲಿ 76 ಕಳೆದ್ರೆ ಎಷ್ಟು ಬರುತ್ತೆ? 74. ಇದು ಅಶೋಕ ಗಳಿಸಿದ ಮತಗಳ ಸಂಖ್ಯೆ ಆಗತ್ತೆ. ಈ ಅಶೋಕ ಗಳಿಸಿದ ಮತಗಳ ಸಂಖ್ಯೆಯನ್ನ ಇಕ್ವೇಶನ್ 2 ಅಲ್ಲಿ ಹಾಕಿದ್ರೆ ಏನ್ ಸಿಗತ್ತೆ? ಎ ಪ್ಲೇಸ್ ಅಲ್ಲಿ ಎಷ್ಟು ಹಾಕ್ಬೇಕು? 74 ಪ್ಲಸ್ ಪಿ ಇಸ್ ಈಕ್ವಲ್ ಟು 94. P is equal to 94 minus 74 which is equal to 20. So ಪ್ರಮೋದ ಗಳಿಸಿದ ಮತಗಳ ಸಂಖ್ಯೆ ಎಷ್ಟಾಗುತ್ತೆ? 20. P, Q ಮತ್ತು R ರ ವಯಸ್ಸುಗಳ ಮೊತ್ತವು 50 ವರ್ಷಗಳು. Q ನ ವಯಸ್ಸೇನು? P ಪ್ಲಸ್ Q ಪ್ಲಸ್ R is equal to 50 years. ಇದು ದತ್ತಾಂಶವಾಗಿದೆ. Q ನ ವಯಸ್ಸು ಎಷ್ಟು ಅನ್ನೋದು ಪ್ರಶ್ನೆಯಾಗಿದೆ. ಸೊ ಮೊದಲನೇದಾಗಿ ಸ್ಟೇಟ್ಮೆಂಟ್ ಎ ಏನ್ ಹೇಳ್ತಾ ಇದೆ? ಪಿ ಯು Q ಗಿಂತ 10 ವರ್ಷ ದೊಡ್ಡವನು. Q ಇಸ್ ಈಕ್ವಲ್ ಟು P ಪ್ಲಸ್ 10. ಇದು ನಮ್ಮ ಪ್ರಶ್ನೆ ಆಗ್ತದೆ, ಈ ಸ್ಟೇಟ್ಮೆಂಟ್ ಆಗ್ತದೆ. ನಂತರ ಬಿ ಸ್ಟೇಟ್ಮೆಂಟ್ ಅನ್ನು ನೋಡೋಣ. 30 ವರ್ಷ ವಯಸ್ಸಿನವನು. R ಇಸ್ ಈಕ್ವಲ್ ಟು 30 years. ಸೊ ಇದು ಸ್ಟೇಟ್ಮೆಂಟ್ 1, ಇದು ಸ್ಟೇಟ್ಮೆಂಟ್ 2 ಅಂತ ಇಟ್ಕೊಳ್ಳೋಣ. ಈಗ ನಾವು ಈ ಕೊಟ್ಟಂತ ದತ್ತಾಂಶದಲ್ಲಿ ಸ್ಟೇಟ್ಮೆಂಟ್ 1 ಅನ್ನ ಹಾಕಿದ್ರೆ ನಮಗೆ Q ನ ವಯಸ್ಸು ಸಿಗತ್ತಾ ನೋಡೋಣ. ಸೊ ನಾವು P ಯ ಬದಲಾಗಿ Q ಮೈನಸ್ 10 ಅಂತ ಬರೀಬಹುದು. P ಇಸ್ ಈಕ್ವಲ್ ಟು Q ಮೈನಸ್ 10 ಅಂತ ಕೂಡ ಬರೀಬಹುದು. P ಯ ಬದಲಾಗಿ ಏನ್ ಹಾಕುವ? Q ಮೈನಸ್ 10 ಅಂತ ಇಡುವ. ಪ್ಲಸ್ Q ಪ್ಲಸ್ R ಇಸ್ ಈಕ್ವಲ್ ಟು 50. 2Q ಪ್ಲಸ್ R ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? ಈ 10 ಈ ಕಡೆ ಬಂದ್ರೆ ಪ್ಲಸ್ ಆಗತ್ತೆ, ಆದ್ದರಿಂದ 60 ಆಗತ್ತೆ. ಸೊ ಇಲ್ಲಿ ಕೊಟ್ಟಿರೋ ಇಕ್ವೇಶನ್ ಅಲ್ಲಿ 2 ಅನ್ನೋನ್ ಗಳಿವೆ. Q ಮತ್ತು R 2 ಅನ್ನೋನ್ ಆಗಿರೋದ್ರಿಂದ ನಾವು ಕೇವಲ ದತ್ತಾಂಶ ಎ ದಿಂದ ನಾವು Q ನ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಆಗೋಲ್ಲ. ಈಗ R ನ ದತ್ತಾಂಶವನ್ನ ಯೂಸ್ ಮಾಡಿದ್ರೆ ನಾವು Q ನ ಬೆಲೆಯನ್ನ ಕಂಡುಹಿಡಿಯಬಹುದು. ಆದ್ದರಿಂದ ದತ್ತಾಂಶ 1 ಮತ್ತು ದತ್ತಾಂಶ 2 Q ನ ಬೆಲೆಯನ್ನ ಕಂಡುಹಿಡಿಯಲು ಬೇಕಾಗುತ್ತೆ. ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತೆ? ಪ್ರಶ್ನೆಗಳಿಗೆ ಉತ್ತರಿಸಲು ಹೇಳಿಕೆಗಳಾದ ಎ ಮತ್ತು ಬಿ 2 ಮಾಹಿತಿಯು ಅವಶ್ಯಕವಾಗಿದೆ. ಸೊ ಪ್ರಶ್ನೆಗಳಿಗೆ ಉತ್ತರಿಸಲು ಹೇಳಿಕೆಗಳಾದ ಬಿ ಗಳೆರಡನಲ್ಲಿನ ಒಟ್ಟು ಮಾಹಿತಿಯು ಅವಶ್ಯಕವಾಗಿದೆ. ಎ ಮತ್ತು ಬಿ ಒಟ್ಟಾರೆಯಾಗಿ ಕೆಲಸವನ್ನು 6 ದಿನಗಳಲ್ಲಿ ಮುಗಿಸಬಲ್ಲರು. ಎ ಒಬ್ಬನೇ ಆ ಕೆಲಸವನ್ನು 10 ದಿನದಲ್ಲಿ ಮುಗಿಸಿದರೆ ಬಿ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನ ಮುಗಿಸ್ತಾನೆ? ಎ ಮತ್ತು ಬಿ ಯ ಒಂದು ದಿನದ ಕೆಲಸ ಎಷ್ಟಾಗತ್ತೆ? 1/6 ಆಗತ್ತೆ. ಎ ಒಬ್ಬರ ಒಂದು ದಿನದ ಕೆಲಸ ಎಷ್ಟಾಗತ್ತೆ? -1/10 ಆಗತ್ತೆ. ಸೊ ಎ ಮತ್ತು ಬಿ ಯ ಒಂದು ದಿನದ ಕೆಲಸದಲ್ಲಿ ಎ ಯ ಒಂದು ದಿನದ ಕೆಲಸವನ್ನ ತೆಗೆದ್ರೆ ನಮಗೆ ಬಿ ಯ ಕೆಲಸ ಸಿಗತ್ತೆ. ಸೊ ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತೆ? 10 into 1 10, 6 into 1 -6 divided by 6 into 10 is equal to 4 divided by 6 into 10.
ಎರಡು ಎರಡ್ಲೆ 4, ಎರಡು ಐದ್ಲೆ 10, ಎರಡು ಒಂದ್ಲೆ 2, ಎರಡು ಮೂರ್ಲೆ 6, 3 into 5 is 1/b is equal to 1/15. ಹಾಗಾದ್ರೆ ಬಿ ಆ ಕೆಲಸವನ್ನ 15 ದಿನಗಳಲ್ಲಿ ಮಾಡ್ತಾರೆ. ಕೆಳಗಿನ ಯಾವ ರೇಖಾಚಿತ್ರಗಳು ಕರೆನ್ಸಿ ರೂಪಾಯಿ ಮತ್ತು ಡಾಲರ್ಗಳ ನಡುವಣ ಸರಿಯಾದ ಸಂಬಂಧವನ್ನು ಸೂಚಿಸುತ್ತೆ? ರೂಪಾಯಿ ಇದು ಒಂದು ಕರೆನ್ಸಿ ಆಗಿದೆ, ಡಾಲರ್ ಕೂಡ ಇದು ಒಂದು ಕರೆನ್ಸಿ ಆಗಿದೆ. ಆದ್ದರಿಂದ ಸರಿಯಾದ ಸಂಬಂಧ ಏನಾಗತ್ತೆ? ಆರ್ ಮತ್ತು ಡಿ ಬರುತ್ತೆ. ಇದೇನಾಗತ್ತೆ? ಕರೆನ್ಸಿ ಆಗುತ್ತೆ. ಸೊ ಸರಿಯಾದ ಉತ್ತರ 2 ಆಗತ್ತೆ. ಒಬ್ಬ ವ್ಯಕ್ತಿಯು 88 ರೂಗಳಿಗೆ 80 ಕೆಜಿ ಉಪ್ಪು ಕೊಂಡು ಅದನ್ನು ಆತ 20 ಕೆಜಿಗೆ ಎಷ್ಟು ಬರುತ್ತೋ ಅಷ್ಟು ಹಣದ ನಷ್ಟದಲ್ಲಿ ಮಾರಬೇಕಾಗಿ ಬಂತು. ಹಾಗಿದ್ದರೆ ಆತ ಉಪ್ಪನ್ನು ಯಾವ ಬೆಲೆಗೆ ಮಾರಿದ? ಸೊ ನಾವು ಇಲ್ಲಿ ನಷ್ಟ ಅನುಭವಿಸ್ತಿದ್ದಾನೆ. ನಷ್ಟ ಯಾವಾಗ ಅನುಭವಿಸ್ತಾನೆ? ಯಾವಾಗ ಆತ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಡಿಮೆ ಇರುತ್ತೆ. ಸೊ ನಷ್ಟ is equal to cost price minus selling price. ಸೊ ಇಲ್ಲಿ ನಷ್ಟ ಎಷ್ಟು ಅನುಭವಿಸ್ತಿದ್ದಾನೆ ಅಂದ್ರೆ ಅವನು 20 ಕೆಜಿಗೆ ಎಷ್ಟು ಬರುತ್ತೋ 20 ಕೆಜಿಯನ್ನ ಮಾರಿದಾಗ ಎಷ್ಟು ಆತನಿಗೆ ದುಡ್ಡು ಬರ್ತಾ ಇದೆ ಅಷ್ಟು ನಷ್ಟವನ್ನ ಅನುಭವಿಸ್ತಿದ್ದಾನೆ. ಸೊ ಆದ್ದರಿಂದ 20 SP 20 ಕೆಜಿಯನ್ನ ಯಾವ ರೇಟ್ಗೆ ಮಾರಿದಾಗ ಅವನಿಗೆ ಎಷ್ಟು ದುಡ್ಡು ಬರ್ತಾ ಇದೆ ಅಷ್ಟು ಅವನಿಗೆ ಲಾಸ್ ಆಗ್ತಾ ಇದೆ. ಕಾಸ್ಟ್ ಪ್ರೈಸ್ ಏನಿದೆ? 88 ರೂಪಾಯಿಗಳಿದೆ. ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ, ಅದಕ್ಕೆ 80 ಇಂಟು SP ಅಂತ ಇಟ್ಕೋತೀವಿ ನಾವು. ಯಾಕಂದ್ರೆ 80 ಕೆಜಿ ಫರ್ ಕೆಜಿಗೆ ಎಷ್ಟು ಮಾರ್ತಾ ಇದ್ದಾನೆ ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಈಗ 20 SP ಇದು 80 SP ಈ ಕಡೆ ಬಂದ್ರೆ 80 ಪ್ಲಸ್ 80 SP ಆಗುತ್ತೆ ಈಸ್ ಈಕ್ವಲ್ ಟು 88. 20 ಪ್ಲಸ್ 80 ಎಷ್ಟಾಗತ್ತೆ? 100 SP is equal to 88. Selling price is equal to 88 divided by 100, which is equal to 0.88. This is paisa. ಸೊ ಆದ್ದರಿಂದ ಉತ್ತರ ಏನಾಗುತ್ತೆ? ಪ್ರತಿ ಕೆಜಿಗೆ 88 ಪೈಸೆ ಅಂತೆ ಆತ ಮಾರಿರ್ತಾನೆ. ಒಂದು ಸಂಕೇತದಲ್ಲಿ ಏಪ್ರಿಲ್ ಎಂಬುದನ್ನು DSULO ಎಂದು ಬರೆಯಲಾಗಿದೆ. ಹಾಗಿದ್ದರೆ ಆಗಸ್ಟ್ ಅನ್ನು ಏನೆಂದು ಬರೆಯುತ್ತಾರೆ? ಎಗೆ ಬದಲಾಗಿ ನಮ್ಮ ಕೋಡಿಂಗ್ ನಲ್ಲಿ ಏನ್ ಬಂದಿದೆ? ಡಿ ಬಂದಿದೆ. ಸೊ ಆದ್ದರಿಂದ ಇಲ್ಲಿ ಎ ಬದಲಾಗಿ ಆಗಸ್ಟ್ ನಲ್ಲಿರುವ ಲೆಟರ್ ಎ ಬದಲಾಗಿ ನಮ್ಮ ಕೋಡಿಂಗ್ ನಲ್ಲಿ ಏನ್ ಬರಬೇಕು? ಮೊದಲನೇ ಅಕ್ಷರ ಡಿ ಬರಬೇಕು. ಆದ್ದರಿಂದ ಇದು ರಾಂಗ್ ಆಗುತ್ತೆ. ಮೊದಲನೇ ಅಕ್ಷರ ಬಿ ಇರೋದ್ರಿಂದ ಇದು ರಾಂಗ್ ಆಗುತ್ತೆ. ನಂತರ ಚೆಕ್ ಮಾಡಿ, ಪಿ ಇದ್ದದ್ದು ಏನಾಗ್ತಾ ಇದೆ? ಎಸ್ ಆಗ್ತಾ ಇದೆ. PQRS. PQRS. ಸೊ ಪಿ ಆದ ನಂತರ 2 ಲೆಟರ್ಗಳನ್ನ ಬಿಟ್ಟು ನಂತರ ಲೆಟರ್ ಅನ್ನ ಸೆಲೆಕ್ಟ್ ಮಾಡಲಾಗಿದೆ. ಆದ್ದರಿಂದ ಯು ಆದ ನಂತರ ಎಷ್ಟು ಲೆಟರ್ಗಳನ್ನ ಬಿಡಬೇಕು? 2 ಲೆಟರ್ಗಳನ್ನ ಬಿಡಬೇಕು. UVWX. ಆದ್ದರಿಂದ ಯು ಸ್ಥಾನದಲ್ಲಿ ಏನ್ ಬರಬೇಕು? ಎಕ್ಸ್ ಬರಬೇಕು. ಯು ಸ್ಥಾನದಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲಿ ಡಬ್ಲ್ಯೂ ಇರೋದ್ರಿಂದ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಆನ್ಸರ್. ನಂತರ ಡೈರೆಕ್ಟ್ಲಿ ಇಲ್ಲಿ ನೋಡ್ಬೋದು ಜೆ ಇದೆ, ಇಲ್ಲೂ ಕೂಡ ಜೆ ಇದೆ, ಈ ಲೆಟರ್ ಅನ್ನ ಬಿಟ್ಬಿಡಿ. ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ, ಈ ಲೆಟರ್ ನ ಕೂಡ ಬಿಟ್ಬಿಡಿ. ವಿ ಇದೆ, ಇಲ್ಲೂ ಕೂಡ ವಿ ಇದೆ, ಈ ಲೆಟರ್ ನ ಬಿಟ್ಬಿಡಿ. ಆಗಸ್ಟ್ ಅಲ್ಲಿರುವ ಕೊನೆ ಲೆಟರ್ಗೆ ಬಂದ್ಬಿಡಿ. ಏನಿದೆ? ಟಿ ಇದೆ. ಸೊ ಟಿ ಇದ್ದದ್ದು ಏನಾಗ್ಬೇಕು? TUVW. ಕೊನೆ ಅಕ್ಷರ ಏನಾಗ್ಬೇಕು? ನಮ್ಗೆ ಡಬ್ಲ್ಯೂ ಆಗ್ಬೇಕು. ಆದ್ದರಿಂದ ಆಪ್ಷನ್ 4 ನಲ್ಲಿ ಮಾತ್ರ ಡಬ್ಲ್ಯೂ ಇದೆ, ಇಲ್ಲಿ ವೈ ಇದೆ. ದಿಸ್ ಇಸ್ ರಾಂಗ್. ದೇರ್ಫೋರ್ ಅವರ್ ಕರೆಕ್ಟ್ ಆನ್ಸರ್ ಈಸ್ 4th one. ಬನ್ನಿ ಈ ಪ್ರಶ್ನೆಯನ್ನ ನೋಡೋಣ. ಸರಣಿಯ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4 + 1 is equal to 5. 5 + 4 is equal to 9. 9 + 7 is equal to 16. 16 + 10 is equal to 26. 26 plus how much? ಸೊ ಇಲ್ಲಿ ನೋಡ್ಬೋದು ನೀವು 4 ಮತ್ತು 1 ನಡುವೆ ಡಿಫರೆನ್ಸ್ ಎಷ್ಟು ಬರುತ್ತೆ? 3 ಬರುತ್ತೆ. 7 ಮತ್ತು 4 ನಡುವೆ ವ್ಯತ್ಯಾಸ ಎಷ್ಟು ಬರುತ್ತೆ? 3. 10 ಮತ್ತು 7 ನಡುವೆ ವ್ಯತ್ಯಾಸ ಎಷ್ಟು ಬರುತ್ತೆ?
3. ಅದೇ ರೀತಿ ಇಲ್ಲಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಾಗಿರ್ಬೇಕು? 3 ಆಗಿರ್ಬೇಕು. 10 ಮತ್ತು ಎಷ್ಟರ ನಡುವೆ ವ್ಯತ್ಯಾಸ 3 ಬರುತ್ತೆ? 10 ಮತ್ತು 13ರ ನಡುವೆ ವ್ಯತ್ಯಾಸ 3 ಬರುತ್ತೆ. 26ಕ್ಕೆ 13ನ್ನ ಸೇರಿಸಿದ್ರೆ 39 ನಮ್ಮ ಉತ್ತರ ಆಗತ್ತೆ. ಸೊ therefore ಆನ್ಸರ್ ಇಸ್ 39. ಒಬ್ಬ ಬಾಲಕನು ಪ್ರಾತಃ ಕಾಲದಲ್ಲಿ ಮನೆಯಿಂದ ಹೊರಡುತ್ತಾನೆ ಮತ್ತು ಸೂರ್ಯನಿಗೆ ಅಭಿಮುಖವಾಗಿ ನೇರವಾಗಿ 8 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಸೂರ್ಯನಿಗೆ ಅಭಿಮುಖವಾಗಿ ಅಂದ್ರೆ he walks towards east. ಸೊ 8 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗುತ್ತಾನೆ ಮತ್ತು 3 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಬಲಕ್ಕೆ ತಿರುಗಿ 3 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು 2 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಸೊ 2 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗುತ್ತಾನೆ, 1 ಕಿಲೋಮೀಟರ್ನಷ್ಟು ನಡೆಯುತ್ತಾನೆ. ನಂತರ ಎಡಕ್ಕೆ ತಿರುಗುತ್ತಾನೆ, 1 ಕಿಲೋಮೀಟರ್ನಷ್ಟು ನಡೆಯುತ್ತಾನೆ. ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು 1 ಕಿಲೋಮೀಟರ್ನಷ್ಟು ನಡೆಯುತ್ತಾನೆ. ಪುನಃ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ನಷ್ಟು ನಡೆಯುತ್ತಾನೆ. ನಂತರ ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು ನೇರವಾಗಿ 4 ಕಿಲೋಮೀಟರ್ನಷ್ಟು ನಡೆಯುತ್ತಾನೆ. ನೇರವಾಗಿ 4 ಕಿಲೋಮೀಟರ್ಗಳಷ್ಟು ಬಲಕ್ಕೆ ತಿರುಗಿ ನಡೀತಾನೆ. 4 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಅವನು ಪ್ರಾರಂಭಿತ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದು ಪ್ರಶ್ನೆಯಾಗಿದೆ. ಸೊ ಇಲ್ಲಿ ನೋಡ್ಬೋದು, ಇದು this distance will be 2 km from this point to this point. ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ? 2 ಕಿಲೋಮೀಟರ್ ಆಗುತ್ತೆ. ನಂತರ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 1 ಕಿಲೋಮೀಟರ್ ಆಗುತ್ತೆ. 1 + 2 ಎಷ್ಟಾಯ್ತು? 3 ಕಿಲೋಮೀಟರ್ ಆಯ್ತು. ಇದು ಟೋಟಲ್ ಎಷ್ಟಿದೆ? 8 ಕಿಲೋಮೀಟರ್ ಇದೆ. 8 - 3 ಅವನು ಇರೋ ಸ್ಥಾನ ಎಲ್ಲಿದೆ? ಅದು ಎಷ್ಟಾಗತ್ತೆ? 5 ಕಿಲೋಮೀಟರ್ಗಳು ಆಗತ್ತೆ. ಸೊ therefore ಆನ್ಸರ್ ಈಸ್ 1. ಈ ಕೆಳಗಿನ ಸಮಸ್ಯೆಯ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯುಳ್ಳ ಸ್ಥಳಕ್ಕೆ ಹೊಂದಿಕೆಯಾಗಬಲ್ಲ ಸರಿ ಉತ್ತರವನ್ನು ಚಿತ್ರಗಳಿಂದ ಆರಿಸಿ. ಸೊ ಇಲ್ಲಿ ಮೊದಲನೇದಾಗಿ ನೋಡಿ, ಟ್ರಯಾಂಗಲ್ ಇದೆ. ಟ್ರಯಾಂಗಲ್ ಅಲ್ಲಿ ಎಷ್ಟು ಬಾಹುಗಳಿರುತ್ತೆ? 3 ಬಾಹುಗಳು. ನಂತರ ಚೌಕ ಇದೆ. ಚೌಕದಲ್ಲಿ ಎಷ್ಟು ಬಾಹುಗಳಿರುತ್ತೆ? 4 ಬಾಹುಗಳಿರುತ್ತೆ. ಇಲ್ಲಿ 5 ಬಾಹುಗಳ ಆಕೃತಿ ಪೆಂಟಗನ್ ಇದೆ, 5. ಸೊ ಆದ್ದರಿಂದ ನೆಕ್ಸ್ಟ್ ಆಕೃತಿಯಲ್ಲಿ ಎಷ್ಟು ಬಾಹುಗಳು ಇರಬೇಕು? 6 ಇರಬೇಕು. ಆದ್ದರಿಂದ ಹೆಕ್ಸಾಗಾನ್ ಎಲ್ಲಿದೆ? 1 2 3 4 5 6. ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತೆ? 4. ಈ ಪ್ರಶ್ನೆಯಲ್ಲಿ 2 ಹೇಳಿಕೆಗಳು 2 ತೀರ್ಮಾನಗಳು ಇದ್ದು 1 ಮತ್ತು 2 ಎಂದು ಹೇಳುವ ತೀರ್ಮಾನಗಳಲ್ಲಿ ಯಾವುದು ತಾರ್ಕಿಕ ವಿಧಾನದಿಂದ ಆಯ್ಕೆಯಾದದ್ದು ಎಂಬುದನ್ನು ಹೇಳಿಕೆ ಆಧರಿಸಿ ಕಂಡುಹಿಡಿಯಿರಿ. ಇದು ಸಿಲಾಜಿಸಂಗೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ. ಇಂಥ ಪ್ರಶ್ನೆಗಳನ್ನು ನಾವು ಇಂಗ್ಲಿಷ್ ನಲ್ಲಿ ಸಾಲ್ವ್ ಮಾಡ್ತೀವಿ. ಸೊ ನಂತರ ಇಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ 2 ವಿಧಾನಗಳಿವೆ. ಒಂದು ವೆನ್ ಡಯಾಗ್ರಾಮ್ ಮೆಥಡ್, ಇನ್ನೊಂದು ಅನಾಲಿಟಿಕಲ್ ಮೆಥಡ್. ವೆನ್ ಡಯಾಗ್ರಾಮ್ ಮೆಥಡ್ ಅಲ್ಲಿ ಏನಾಗುತ್ತೆ? ಎಲ್ಲಾ ಸಾಧ್ಯತೆಗಳನ್ನ ನಾವು ವೆನ್ ಡಯಾಗ್ರಾಮ್ ನಲ್ಲಿ ರಿಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಸಾಧ್ಯತೆಯನ್ನ ನಾವು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಮ್ಮ ಉತ್ತರ ತಪ್ಪಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಾನು ಅನಾಲಿಟಿಕಲ್ ಮೆಥಡ್ ಅನ್ನ ರೆಕಮೆಂಡ್ ಮಾಡ್ತೀನಿ. ಸೊ ಈಗ ಅನಾಲಿಟಿಕಲ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸಿಲಾಜಿಸಂ ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬಹುದು ಎಂಬುದಕ್ಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಡ್ತಾ ಇದ್ದೀನಿ. ಆ ವಿಡಿಯೋ ನೋಡಲು ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಂತರ ಇಲ್ಲಿ ನೋಡಬಹುದು, ಅನಾಲಿಟಿಕಲ್ ಮೆಥಡ್ ಅಲ್ಲಿ ನಾವು ನೇರವಾಗಿ ಎಲ್ಲಿ ಹೋಗ್ತೀವಿ? ಕನ್ಕ್ಲೂಷನ್ ನಲ್ಲಿ ಹೋಗ್ತೀವಿ. ಸೊ ಕನ್ಕ್ಲೂಷನ್ ನಲ್ಲಿ ಶಿಪ್ ಮತ್ತು ಕೆಮೆಲ್ ಇದೆ. ಸೊ ಇವಾಗ ನಾವೇನ್ ಮಾಡ್ತೀನಿ, ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ ಶಿಪ್ ಮತ್ತು ಕೆಮೆಲ್ ಎಲ್ಲಿದೆ ನೋಡ್ತೀನಿ. ಕೆಮೆಲ್ ಎಲ್ಲಿದೆ? ಶಿಪ್ ಎಲ್ಲಿದೆ? ಸೊ ನಂತರ ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್ ಅಂತ ಇದೆ. ದಿಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಮ್ ಶಿಪ್ಸ್ ಆರ್ ಕ್ಯಾಮೆಲ್ಸ್. ಸೊ therefore ನಮ್ಮ ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ಫಾಲೋ ಆಗುತ್ತೆ. ನಂತರ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಬನ್ನಿ, ಕ್ಯಾಮೆಲ್ಸ್ ಮತ್ತೆ ಬೋಟ್ಸ್ ಇದೆ. ಸೊ ಇವಾಗ ನಾವು ಕ್ಯಾಮೆಲ್ಸ್ ಮತ್ತು ಬೋಟ್ ಎಲ್ಲಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಕ್ಯಾಮೆಲ್ ಈಗಾಗಲೇ ಇಲ್ಲಿದೆ, ಬೋಟ್ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಈಗ ಒಂದನೇ ಸ್ಟೇಟ್ಮೆಂಟ್ ಮತ್ತು ಎರಡನೇ ಸ್ಟೇಟ್ಮೆಂಟ್ ಅನ್ನ ನಾವು ಕೂಡಿಸಬೇಕಾದ್ರೆ ಒಂದನೇ ಸ್ಟೇಟ್ಮೆಂಟ್ ಮತ್ತು ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕಾಮನ್ ಇರಬೇಕು. ಯಾವ್ದು ಕಾಮನ್ ಇದೆ? ಶಿಪ್ ಮತ್ತೆ ಶಿಪ್ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಇರೋದ್ರಿಂದ ಇವೆರಡು ಸ್ಟೇಟ್ಮೆಂಟ್ ಅನ್ನ ಕೂಡಿಸಬಹುದಾಗಿದೆ.
ಸೊ ಆ ಕೂಡಿಸಬಹುದಾಗಿದೆ ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ಕೂಡಿಸಲು ಕೂಡ ಸಾಧ್ಯ ಇಲ್ಲ. ದಟ್ ಡಿಪೆಂಡ್ಸ್ ಆನ್ ಫಾರ್ಮುಲಾ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ ಇ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ. ನಾವು ಐ ಟೈಪ್ ಮತ್ತು ಇ ಟೈಪ್ ಸ್ಟೇಟ್ಮೆಂಟ್ ಅನ್ನ ಕೂಡಿಸಿದಾಗ ನಮಗೆ ಓ ಟೈಪ್ ಸ್ಟೇಟ್ಮೆಂಟ್ ಬರುತ್ತೆ. ಓ ಟೈಪ್ ಸ್ಟೇಟ್ಮೆಂಟ್ ಏನಿರುತ್ತೆ, ಸಮ್ ಕ್ಯಾಮೆಲ್ಸ್ ಆರ್ ನಾಟ್ ಬೋಟ್ಸ್. ಸಮ್ ಕ್ಯಾಮೆಲ್ಸ್ ಆರ್ ನಾಟ್ ಬೋಟ್ಸ್. therefore statement 2 also follows. ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತೆ, ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಫಾಲೋಸ್. ಸೊ ಈಗ ನೋಡಿ ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಗೆ ಬರುವ. ಈ ಕನ್ಕ್ಲೂಷನ್ ಅಲ್ಲಿ ಒಂದನೇ ಕನ್ಕ್ಲೂಷನ್ ಇಲ್ಲಿ ಮೆನ್ ಮತ್ತೆ ಡಾಗ್ಸ್ ಅನ್ನ ಹೋಲಿಸಿದ್ದಾರೆ. ಸೊ ಈಗ ನಾವು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಬೇಕು, ಮೆನ್ ಎಲ್ಲಿದೆ, ಇಲ್ಲಿದೆ. ಡಾಗ್ಸ್ ಎಲ್ಲಿದೆ, ಇಲ್ಲಿದೆ. ಸೊ ಈಗ ಎರಡು ಸ್ಟೇಟ್ಮೆಂಟ್ ಅನ್ನ ನಾವು ಕಂಬೈನ್ ಮಾಡ್ಲಿಕ್ಕೆ ದೇರ್ ಶುಡ್ ಬಿ ಅ ಕಾಮನ್. ಸೊ ಇಲ್ಲಿ ಕಾಮನ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋಣ. ಕಾಮನ್ ಏನಿದೆ, ಕ್ಯಾಟ್. ಎರಡು ಸೆಂಟೆನ್ಸ್ ಅಲ್ಲಿ ಕ್ಯಾಟ್ ಕಾಮನ್ ಇದೆ. ಆದ್ದರಿಂದ ಈ ಎರಡು ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡಬಹುದು ಇಲ್ವೋ ಅನ್ನೋದನ್ನ ಹೇಗ್ ನೋಡ್ತೀವಿ. ಇದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಕೂಡ ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ. ನಮ್ಮ ಫಾರ್ಮುಲಾ ಪ್ರಕಾರ ಎ ಪ್ಲಸ್ ಎ ಏನಾಗುತ್ತೆ, ಅದು ಎ ಟೈಪ್ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಅದರ ಅರ್ಥ ಆಲ್ ಮೆನ್ ಆರ್ ಡಾಗ್ಸ್ ಅನ್ನೋದು ನಿಜ ಆಗುತ್ತೆ. ಸೊ ನಾವು ಕಾಮನ್ ಅನ್ನ ನಮ್ಮ ಉತ್ತರದಿಂದ ತೆಗೆದು ಹಾಕ್ತಿವಿ. ಆಲ್ ಮೆನ್ ಆರ್ ಡಾಗ್ಸ್ ಇದು ಫಾಲೋ ಆಗುತ್ತೆ. ಸೊ ದಿಸ್ ಫಾಲೋಸ್. ಸೊ ನಂತರ ಆಲ್ ಡಾಗ್ಸ್ ಆರ್ ಮೆನ್, ದಿಸ್ ಡಸ್ ನಾಟ್ ಫಾಲೋ. therefore conclusion A follows. Answer should be only conclusion A follows from the given statement. This should be the answer. So with all these questions I am going to end this session. So ಯಾವುದಾದ್ರೂ ನಾನು ಕ್ವಶನ್ ಅನ್ನ ಬಿಟ್ಟಿದ್ರೆ ನನ್ನ ಇಮೇಲ್ ಅಡ್ರೆಸ್ learningspeeds@gmail.com ಗೆ ಸೆಂಡ್ ಮಾಡಿ. ಮತ್ತೆ ನನ್ನ ಟೆಲಿಗ್ರಾಮ್ ಚಾನೆಲ್ ಅನ್ನ ಕೂಡ ನೀವು ಜಾಯ್ನ್ ಆಗ್ಬೋದು. ನನ್ನ ಇಮೇಲ್ ಅಡ್ರೆಸ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. and don't forget to subscribe to my channel and share this video with your friends and like the video.